ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಫಂಗಸ್ ಅಲ್ಲಿ ಆಗುವಂತಹ ಮೂರು ಘಟನೆಗಳು. ಪ್ಲಾಸ್ಮೋಗೆಮಿ, ಕ್ಯಾರಿಯೋಗೆಮಿ ಅಂಡ್ ಫಾರ್ಮೇಷನ್ ಆಫ್ ಎ ಜೈಗೋಟ್. ಇಲ್ಲಿ ಫಂಗಸ್ ನ ಏನಾಗಿದೆ ಅಂದ್ರೆ ಒಂದು ಐಫೆ, ಇನ್ನೊಂದು ಅದರಲ್ಲಿ ಐಫೆ, ಎರಡು ಐಫೆಗಳು ಏನಾಗ್ತವೆ ಅವು ಫ್ಯೂಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒಂದು ಐಫೆ, ದಿಸ್ ಇಸ್ ಐಫೆ. ಎರಡು ಐಫೆಗಳು ಏನಾಗ್ತದೆ one like this and it's called gametophagy ಆಗುತ್ತೆ. ಎರಡು ಗೆಲ್ತಿಗಳ ನ್ಯೂಕ್ಲಿಯಸ್ಗಳ ಪ್ರೊಟೋಪ್ಲಾಸಂ ನ್ಯೂಕ್ಲಿಯಸ್ ಮತ್ತೆ ಇದರ ನ್ಯೂಕ್ಲಿಯಸ್ ಇಂತ ಪ್ರೊಟೋಪ್ಲಾಸಂ ಎರಡು ಫ್ಯೂಸ್ ಆಗಿ ಫಾರ್ಮ್ಸ್ ಬಾಡಿ ಝೈಗೋಟ್. ಈ ಝೈಗೋಟ್ ಅಲ್ಲಿ ಎರಡು ಐಫೆಗಳು ಕೊಡ್ತವೆ. ಒಂದು ಪ್ಲಸ್ ಅಂತ ಹೇಳ್ತೀವಿ ನಾವು, ಒಂದು ಪ್ಲಸ್ ಪಾಸಿಟಿವ್ ಇನ್ನೊಂದು ಮೇಲ್ ಅನ್ನೋಕೆ ಪಾಸಿಟಿವ್ ಅಂತ ಕರೀತೀವಿ. ಪ್ಲಸ್ ಅಂತ ಪ್ಲಸ್ ಐಫೆ ಅಂಡ್ ನೆಗೆಟಿವ್ ಇರುವಂತದ್ದು. ಈ ಎರಡು ಐಫೆಗಳು ಇರ್ತದೆ ಫ್ಯೂಸ್ಡ್ ಫಾರ್ಮ್ ಝೈಗೋಟ್. ಆ ಝೈಗೋಟ್ ಏನಾಗ್ತದೆ ಗೆಮೆಟೆಂಜಿ ಆಗಿ ಅವು ಎರಡು ಝೈಗೋಟ್ ಕೂಡ್ಕೊಂಡಾಗ ಒಂದು ಅದು ಒಂದು ಡಿಪ್ಲಾಯ್ಡ್ ಕಂಡೀಷನ್ಸ್ ಬರುತ್ತೆ. ಲೇಟ್ ಇಟ್ಕೊಂಡು ಬಟ್ ಇಸ್ ಸ್ಪೋರ್ಸ್ ಬೈ ಮಿಯಾಸಿಸ್ ರಿಡಕ್ಷನ್ ಡಿವಿಷನ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೀಗೆ ಇಲ್ಲಿ ಫಸ್ಟ್ ಫ್ಯೂಷನ್ ಈ ಎರಡು ಗ್ಯಾಮೆಟ್ಸ್ ಗಳಿದಾವಲ್ಲ, ಈ ಎರಡು ಗ್ಯಾಮೆಟ್ಸ್ ಫ್ಯೂಸ್ ಆಗ್ತವೆ. ಗ್ಯಾಮೆಟ್ಸ್ ಫ್ಯೂಸ್ ಆಗ್ತಾವಲ್ಲ ಅವಾಗ ನಾವು ಅಲ್ಲಿರುವಂತ ಪ್ರೋಟೋಪ್ಲಾಸಂ ಫಸ್ಟ್ ಫ್ಯೂಸ್ ಆಗುತ್ತೆ. ಆ ಪ್ರೋಟೋಪ್ಲಾಸಂ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಂ ಅಂದ್ರೆ ಟೂ ಗ್ಯಾಮೆಟ್ಸ್ ಗ್ಯಾಮೆಟ್ ಪ್ರೋಟೋಪ್ಲಾಸಂ ಫ್ಯೂಸ್ ಆಗೋದಕ್ಕೆ ಪ್ಲಾಸ್ಮೋಗೆಮಿ ಪ್ಲಾಸ್ಮೋಗೆಮಿ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಂ ಅಂದ್ರೆ ಟೂ ಗ್ಯಾಮೆಟ್ಸ್ ಪ್ಲಾಸ್ಮೋಗೆಮಿ. ನೆಕ್ಸ್ಟ್ ಕ್ಯಾರಿಯೋಗೆಮಿ ನ್ಯೂಕ್ಲಿಯಸ್. ಕ್ಯಾರಿಯೋಗೆಮಿ ಫ್ಯೂಷನ್ ಆಫ್ ಮೆಸೇಜ್ ಏನ್ ಫ್ಯೂಸ್ ಆಗುತ್ತೆ ಫ್ಯೂಷನ್ ಆಫ್ ನ್ಯೂಕ್ಲಿಯಸ್. ಆ ಎರಡು ಸೈಟೋಪ್ಲಾಸಂ ನ್ಯೂಕ್ಲಿಯಸ್ ಎರಡು ಕೂಡಿದಾಗ ಆಗುತ್ತೆ ಝೈಗೋಟ್. ಝೈಗೋಟ್ ಅಂಡ್ ಗೋಸ್ ಮೆಸೇಜ್ ಮಿಯಾಸಿಸ್ ಆಗಿ produce haploid spores. Those haploid spores again germinate and forms the new fungus body. ಅದರ ಮೈಸಿಲಿಯಂ ಐಫೆ ಮತ್ತೆ ಮೈಸಿಲಿಯಂ ಡೆವಲಪ್ ಆಗುತ್ತೆ. ಅಂಡ್ ಹಿಯರ್ ಇನ್ ಕೇಸ್ ಇದು ಸೆಕ್ಷುಯಲಿ ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ these two ಐಫೆಗಳು ಏನಾಗುತ್ತೆ they come and they would usually one roll over around the other ಸುತ್ತಕೊಂಡು ಐಫೆಗಳು ಆ ಸುತ್ತಕೊಂಡಾಗ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಎರಡು ಹ್ಯಾಪ್ಲಾಯ್ಡ್ ಐಫೆಗಳು ಫಸ್ಟ್ ಏನಾಗುತ್ತೆ ಇದೊಂದು ಹ್ಯಾಪ್ಲಾಯ್ಡ್ ಐಫೆ, ಇನ್ನೊಂದು ಹ್ಯಾಪ್ಲಾಯ್ಡ್ ಐಫೆ. n ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. n ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುವಂತ ಹ್ಯಾಪ್ಲಾಯ್ಡ್ ಐಫೆಗಳು ಏನಾಗ್ತವೆ ಅವು ಅಪ್ರೋಚ್ ಆಗ್ತವೆ, ಹತ್ರ ಕ್ಲೋಸ್ ಆಗಿ ಬರ್ತವೆ ಅನ್ನೋದು ಫ್ಯೂಸ್ ಆಗ್ತವೆ. ಎರಡು ಐಫೆಗಳು ಏನಾಗ್ತದೆ ಫ್ಯೂಸ್ ಆದಾಗ this is for example this is one ಐಫೆ, this is one ಐಫೆ and this is other bulges ಆಗುತ್ತೆ. ಇನ್ನೊಂದು ಐಫೆ ಇರುತ್ತೆ ಅದು ಈ ತರ bulges ಆಗಿ ಇನ್ನೊಂದು ಗ್ಯಾಮೆಟೋಫೇಜಿ ಅಂತ ಕರೀತೀವಿ. ಈ ಅಂತ ನ್ಯೂಕ್ಲಿಯಸ್ ಎರಡು ಫ್ಯೂಸ್ ಡಿಫ್ಯೂಸ್ ಆಗಿರುತ್ತೆ. ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಗ್ಯಾಮೆಟೋಫೇಜಿ ಆಗುತ್ತೆ. ಅಲ್ಲಿ ಯು ಕ್ಯಾನ್ ಸೀ ದಟ್ ಕಾಲ್ಡ್ 2n ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಎರಡು ನ್ಯೂಕ್ಲಿಯಸ್ ಕೂಡಿದೆ ಕಾಲ್ಡ್ ಡೈಕ್ಯಾರಿಯಾ ಅಂತೀವಿ. ಇಂತ ಫೇಸ್ ಗೆ ಡೈಕ್ಯಾರಿಯೋಫೇಸ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಡೈ ಅಂದ್ರೆ ಎರಡು, ಕ್ಯಾರಿಯೋಫೇಸ್ ನ್ಯೂಕ್ಲಿಯಸ್ ಕೂಡಿದೆ ಡೈಕ್ಯಾರಿಯೋಫೇಸ್ ಅಂತ ಕರಿತೀವಿ. ಈ ರೀತಿಯಾಗಿ ಡೈಕ್ಯಾರಿಯೋಫೇಸ್ ಆಗಿ ಆಗುತ್ತೆ. ಆಮೇಲೆ ಏನಾಗುತ್ತಿದ್ದು ಈ ಗೋಲ್ಟ್ ಹೊಡಿಕೊಳ್ಳಿ ಇಟ್ ಇಸ್ ಅ ಫುಟಿಂಗ್ ಬಾಡಿ ವೆನ್ ದೇರ್ ಫೇವರಬಲ್ ಕಂಡೀಷನ್ಸ್ ಆದಾಗ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ದಿ ಅಗರಿಕಸ್ ನೋಡಿದ್ರಾ ಈ ಒಂದು ಮೈಸಿಲಿಯಂ ಭೂಮಿ ಒಳಗಡೆ ಒಂದು ಹೊಡಿಕೊಳ್ಳಿ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಬೆಳೀತಾ ಇರ್ತದೆ ಗೊತ್ತಾಗೋದಿಲ್ಲ. ಒಂದೇ ಸಲ ಮಳೆ ಬಂದಾಗ ಕೆಲವು ಐಫೆಗಳು ದಿ ಕಮ್ಸ್ ಲೈಕ್ ದಿಸ್ ಅಂಡ್ ದೇ ಫಾರ್ಮ್ ಹೊಡಿಕೊಳ್ಳಿ ಫುಟಿಂಗ್ ಬಾಡಿ ತರ ಫುಟಿಂಗ್ ಬಾಡಿನ ಪ್ರೊಡ್ಯೂಸ್ ಮಾಡ್ತಾರೆ. ಯು ಕ್ಯಾನ್ ಸೀ ದಿಸ್ ಇಸ್ ಮಶ್ರೂಮ್ ಅಲ್ಲಿ ಫುಟಿಂಗ್ ಬಾಡಿ ಇರುತ್ತೆ. ಇಲ್ಲಿ ಇದನ್ನ ನಾವು ಫುಟಿಂಗ್ ಬಾಡಿ ಅಂತ ಕರಿತೀವಿ. ಇದರೊಳಗಡೆ ಸ್ಟೈಪ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಗಿಲ್ಸ್, ಈ ಗಿಲ್ಸ್ ನಾವು ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಕ್ಲಬ್ ಶೇಪ್ ಈ ತರ ಕಾಣುತ್ತೆ. ಆಮೇಲೆ ಬೆಸಿಡಿಯಂ ಅಂತ ಬೆಸಿಡಿಯಸ್ ಸ್ಪೋರ್ಸ್ ಮೇಲೆ ಒಂದು ಸ್ಮಾಲ್ ಸ್ಟಾಪ್ ಮೇಲೆ ಇಟ್ಕೊಂಡು ಸ್ಮಾಲ್ ಸ್ಪೋರ್ಸ್ ಇದೊಂದು ಡೈಕ್ಯಾರಿಯಾ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಈ ರೀತಿಯಾಗಿ ಸ್ಪೋರ್ಸ್ ಯಾವ ತರ ಸ್ಪೋರ್ಸ್ ಅಂದ್ರೆ ಕಲರೇಷನ್ ಗಿಲ್ಸ್ ಕಾಣ್ತಾರೆ. ಹಂಗಾಗಿ ಒಂದು ಫುಟಿಂಗ್ ಬಾಡಿ ಸೀನ್ ನಮ್ಗೆ ಏನ್ ಕಂಡು ಬರ್ತಲ್ಲ ಏರಿಯಲ್ ಪಾರ್ಟ್ ಅದು ಫ್ಲೂಟಿಂಗ್ ಬಾಡಿ. ಆ ಫ್ಲೂಟಿಂಗ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫ್ಲೂಟಿಂಗ್ ಬಾಡಿ ಏನ್ ಮಾಡುತ್ತೆ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೋಸೆಸ್ ಆಫ್ ಮಿಯಾಸಿಸ್ ಡಿಪ್ಲಾಯ್ಡ್ ಇದೆ. ಇದು ಐಫೆಗಳು ಸೇರ್ಕೊಂಡು ಡಿಪ್ಲಾಯ್ಡ್ ಇದೆ ಮಿಯಾಸಿಸ್ ಆಗಿ ಪ್ರೊಡ್ಯೂಸ್ ಮಾಡಿಕೊಳ್ಳುತ್ತೆ. ಈ ತರ ಒಂದು ಗಿಲ್ಸ್ ಅನ್ನ ತಗೊಂಡು ಈ ತರ ಒಂದು ಕ್ಲಬ್ ಶೇಪ್ ಕಾಣ್ತಿದ ಮೇಲೆ ಈ ತರ ಗಿಲ್ಸ್ ಮೇಲೆ ಮಾಡಿಕೊಳ್ಳುತ್ತೆ. ಈ ಒಂದು ಸ್ಪೋರ್ಸ್ ಫಾರ್ಮೇಷನ್ ಆಗಿರುತ್ತೆ. That is what we call them as haploid spores. The haploid spores means they wind ಅಲ್ಲಿ they can disperse and they fall on suitable substratum again they going to develop. ಹಿಂಗೆ and ಇಲ್ಲಿ ನೋಡಿ ಕಲ್ದಿ ಒಂದು ಎ ಸೆಕ್ಷನ್ ಪ್ರೊಡ್ಯೂಸ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ಸ್ ಗಳು ಬೇರೆ ಬೇರೆ ಇರ್ತವೆ. ಬೆಸಿಡಿಯಂ ಅಂತ ಕರಿತೀವಿ. ಕೆಲವು ನೋಡಿ ಕಲ್ದಿ ರಿಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೆಕ್ಷನ್ ಇಲ್ಲಿ ಐಫೆಗಳ ಸೇರ್ಕೊಂಡು ಒಳಗಡೆ
ಸಿಗದು ಹೊಡಿಕಾಲಿ ಐಫೆ ಅಂತಾನೆ ಸಮಸ್ಯೆ ಐಫೆ ದೇ ಗೋಯಿಂಗ್ ಟು ಬಿಡಿ ಹಿಯರ್ ಸ್ಪರಾಂಜಿಯಾ ಅಂತ ಈ ಸ್ಪರಾಂಜಿಯಾ ಸ್ಪೋರ್ ಅಂತ ಕರೀತೀವಿ ಸ್ಪರಾಂಜಿಯಾ ಸ್ಪೋರ್ ಈ ಸ್ಪರಾಂಜಿಯಾ ಸ್ಪೋರ್ಸ್ ಅಂತ ಹೇಳ್ತೀವಿ ಅಂತ ಜೊತೆಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಸರ್ ಇಲ್ಲಿ ಕೆಳಗಿರಂತ ಒಂದು ಇಲ್ಲಿ ಡಿವಿಷನ್ ಆಗುತ್ತೆ ಕಾಲುಮೆಲ್ಲ ಅಂತ ಹೇಳಿ ಇರೋಂಥ ಸೈಟೋಪ್ಲಾಸಂ ಅಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗಿ ಸ್ಮಾಲ್ ಸ್ಪೋರ್ ಟೈಪ್ ಫಾರ್ಮೇಷನ್ ಆಗ್ತದೆ ಇದನ್ನ ತಿಳ್ಕೊಳ್ಳೋದು ಇದೊಂದು ಸ್ಟ್ರಕ್ಚರ್ ಗೆ ನಾವು ಸ್ಪರಾಂಜಿಯಂ ಸ್ಟ್ರಕ್ಚರ್ ಗೆ ಸ್ಪೋರ್ಸ್ ಅಂತವೆ ಆ ಸ್ಪರಾಂಜಿಯಾ ಸ್ಪೋರ್ಸ್ ಅಂತ ಒಂದು ಸ್ಪೋರ್ಸ್ ಇಲ್ಲಿ ಪ್ರೊಡಕ್ಷನ್ ಆಗ್ತದೆ ಸೆಕ್ಷನ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪರಾಂಜಿಯಾ ಸ್ಪೋರ್ಸ್ ಇರ್ಬೋದು ಬೇರೆ ಬೇರೆ ತರ ಸ್ಪೋರ್ಸ್ ಗಳು ಡಿಫ್ರೆಂಟ್ ಒಂದು ಸ್ಟ್ರಕ್ಚರ್ಸ್ ಒಳಗಡೆ ಪ್ರೊಡ್ಯೂಸ್ ಆಗ್ತವೆ ಅನ್ನೋದು ಹಂಗಾಗಿ ಈ ಒಂದು ಫ್ರೂಟಿಂಗ್ ಬಾಡೀಸ್ ಇರ್ಬೋದು ಡಿಫ್ರೆಂಟ್ ಇರ್ಬೋದು ಅನ್ನೋದು ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಇಲ್ಲಿ ಒಂದು ಕಿಂಗ್ಡಮ್ ನಾವು ಏನು ಕ್ಲಾಸಿಫೈಡ್ ಅಂತ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಅಂದ್ರೆ ಮೈಸೀಲಿಯಂ ಯಾವ ತರ ಇದೆ ಸ್ಟ್ರಕ್ಚರ್ ಆಫ್ ದಿ ಮೈಸೀಲಿಯಂ ಸೆಪ್ಟೇಟ್ ಆರ್ ಎ ಸೆಪ್ಟೇಟ್ ಅನ್ನೋದು ಅಂಡ್ ಆಲ್ಸೋ ಯು ಕ್ಯಾನ್ ಸಿ ಯಾವ ತರ ಸ್ಪೋರ್ ಫಾರ್ಮೇಷನ್ ಮೇಲೆ ಫ್ರೂಟಿಂಗ್ ಬಾಡಿ ಯಾವುದು ಅನ್ನೋದ್ರ ಮೇಲೆ ಕೆಲವೊಂದು ಆಸ್ಕಸ್ ಪಡಿದಾಗ ಬೆಸಿಡಿಯಂ ಅಲ್ಲಿ ಬೆಸಿಲಿಯಸ್ ಸ್ಪೋರ್ಸ್ ಪಡಿತಾಗತ್ತೆ ಅಂತ ಅನ್ನೋದು ಈ ರೀತಿಯಾಗಿ ಯಾವ ಒಂದು ಸ್ಪೋರ್ ಫಾರ್ಮೇಷನ್ ಮೇಲೆ ಒಂದು ಮಾರ್ಪಾಲಜಿ ಅಂತ ಹೊಡಿಕೊಳ್ತೇವೆ ಈ ಮೈಸಿಲಿಯಂ ಮೇಲೆ ನಾವು ವಿಗೇನ್ ಕ್ಲಾಸಿಫೈ ದೀಸ್ ಹೊಡಿಕೊಳ್ತೇವೆ ಈ ಒಂದು ಫಂಗಸ್ ನಾವು ಡಿಫ್ರೆಂಟ್ ಆದಂತ ಗ್ರೂಪ್ಸ್ ಗಳನ್ನ ಮಾಡ್ಕೊಂಡಿದೀವಿ ಅನ್ನೋದು ವಿಚ್ ಆರ್ ದೋಸ್ ಗ್ರೂಪ್ಸ್ ಕ್ಯಾನ್ ಸ್ಟಡಿ ಒನ್ ಬೈ ಒನ್ ವಾಟ್ ಆರ್ ದಿ ಗ್ರೂಪ್ಸ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಿಸ್ ಹೊಡಿಕೊಳ್ಳ ಮುಖ್ಯವಾಗಿ ನೀವು ಏನು ಕಲಿತಿದ್ದೀವಿ ನಾವು ಯೂನಿಸೆಲ್ಯುಲರ್ ಮಲ್ಟಿ ಸೆಲ್ಲರ್ ಇರ್ಬೋದು and ಹೊಡಿಕೊಳ್ತೇವೆ ಪ್ಲಾಂಟ್ ಬಾಡಿ ಏನನ್ನೋದು ನಾವು ಹೊಡಿಕೊಳ್ತೇವೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕೊಂಡು ಹೊಡಿಕೊಳ್ತೇವೆ ಐಫೆ ಅಂತ ಕರೆದಿ ಅನ್ನ ಗ್ರೂಪ್ ಆಫ್ ಐಫೆ ಅಂತ ಕರೆದಿ ಹೊಡಿಕೊಳ್ತೇವೆ ಮೈಸಿಲಿಯಂ ಅಂತ ಕರೆದಿ ಆಮೇಲೆ ಹೊಡಿಕೊಳ್ತೇವೆ ಸಮರ್ಥನೆಗೆ ಐಫೆ ಇದರ ಮಲ್ಟಿ ನ್ಯೂಕ್ಲಿಯೇಟ್ and without septa aseptate multi nucleate hyphae is called sinusoidal hyphae and some of them septate hyphae ಕಂಡು ಬರುತ್ತೆ ಅನ್ನೋದು ಸೆಲ್ವಾಲಿಸ್ ಮೆಟಾಫೋರ್ಕೈಟಿನ್ ಅನ್ನೋದು ಆಮೇಲೆ ಹೊಡಿಕೊಳ್ತೇವೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಹೊಡಿಕೊಳ್ತೇವೆ ರಿಪ್ರೊಡಕ್ಷನ್ ಮಾಡುತ್ತೆ HD ರಿಪ್ರೊಡಕ್ಷನ್ ಬೈ ಮೀನ್ಸ್ ಆಫ್ ಫ್ರಾಗ್ಮೆಂಟೇಷನ್ ಹೊಡಿಕೊಳ್ತೇವೆ ಬಡ್ಡಿಂಗ್ ಅನ್ನೋಂಥದ್ದು ಆಗಿರ್ಬೋದು ಫಿಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಡಿಫರೆಂಟ್ ಆಫ್ ಸ್ಪೋರ್ಸ್ ಲೈಕ್ ಸ್ಟಡೀಸ್ ಮಾಡುತ್ತೆ ಅನ್ನೋದು ಕೊನಿಡಿಯಾ ಅಂಡ್ ಸ್ಪರಾಂಜಿಯಾ ಸ್ಪೋರ್ಸ್ ಅನ್ನೋದು ಅಂಡ್ ಹೊಡಿಕೊಳ್ತೇವೆ ಇದಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಊಸ್ ಸ್ಪೋರ್ಸ್ ಅಂದ್ರೆ ಹಿಂಗೆ ಈ ತರ ಯಾವ ರೀತಿಯಾಗಿ ಆಮೇಲೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಲೈಫ್ ಸೈಕಲ್ ಅಲ್ಲಿ ವಾಟ್ ಆರ್ ದಿ 3 events going to take place ಹೊಡಿಕೊಳ್ತೇವೆ ಪ್ಲಾಸ್ಮೋಗೆಮಿ ಕ್ಯಾರಿಯೋಗೆಮಿ ಹೊಡಿಕೊಳ್ತೇವೆ ಅನ್ನೋದು ಜೈಗೋಟ್ ಫಾರ್ಮೇಷನ್ ಆಗಿ ನ್ಯಾಪ್ಲಾಯ್ಡ್ ಸ್ಪೋರ್ ಪ್ರೊಡಕ್ಷನ್ ಬೈ ದಿ ಪ್ರೋಸೆಸ್ ಆಫ್ ಮಿಯಾಸಿಸ್ ಆಗುತ್ತೆ ಅನ್ನೋದು ಹಂಗೆ ಸೆಲ್ವಾಲಿಸ್ ಮೆಟಾಫೋರ್ಕೈಟಿನ್ ಅನ್ನೋಂಥದ್ದಾಗಿರ್ಬೋದು ಅಂಡ್ ಇಟ್ ಪ್ರೊಡ್ಯೂಸ್ a footing body of different types of footing bodies going to produce and it going to produce different types of spores ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು and it's a fungus a chlorophyllus ಆಗಿರಬಹುದು and what you call them as it is not having a pigment ಇರೋದ್ರಿಂದ ಸ್ವತಃ ತಯಾರು ಮಾಡೋದಿಲ್ಲ ಅನ್ನೋದು and it's found associated with it may be saprophytic parasitic ಅಥವಾ what you call them as ಇದು ಫೌಂಡ್ ಅಸೋಸಿಯೇಟೆಡ್ ಅದರ್ ಆರ್ಗನಿಸಮ್ಸ್ ಫಾರ್ ಎಕ್ಸಾಂಪಲ್ ಸಿಂಬಯೋಟಿಕ್ ಅಸೋಸಿಯೇಷನ್ ಆಗಿರುತ್ತೆ ಇಂತ ಕೆಲವು ಕ್ಯಾರೆಕ್ಟರ್ಸ್ ನಲ್ಲಿ ಮೈಕೋಟಾ ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ what you call them as kingdom mycota ಅಂತ ಹೇಳಿ ರೈಟ್ ದಿಸ್ now let me know about what is the what you call the divisions of this mycota ಈ kingdom mycota ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ವಿ kingdom mycota is divided what you call them as different type of divisions for group ಮಾಡ್ಕೊಂಡಿದ್ವಿ ಒಂದು call them as Phycomyces ಅಂತ ಮಾಡ್ಕೊಂಡ್ವಿ what call them as this one call them as Ascomyces and next one called them as Basidiomyces and next one is called them as Dipteromyces ಈ ಬೇರೆ ಗುಂಪುಗಳಲ್ಲಿ ಇರೋಲ್ಲ ಬೇರೆ ತರ ಫಂಗಸ್ ಬೇರೆ ಬೇರೆ ಪ್ರಭೇದಗಳು ಇಲ್ಲಿ ಕಂಡು ಬರ್ತಿರೋದು ಹಾಗೆ ಒಚ್ಚಾದಿ ಹೊಡಿಕೊಳ್ಳೋದು Mycomyces Ascomyces third one is called Basidiomyces and fourth one is called Dipteromyces now let's know about what are the characteristic features of these ನೋಡ್ತಾ ಹೋದಾಗ some of the characteristic notice in case of these what is the Phycomyces ಅಂತ ಏನಿಲ್ಲ ಅದನ್ನ ಹೊಡಿಕೊಳ್ಳೋದು saprophytic ಅನ್ನೋದು ಇವು ಕೊಳೆತಂತ ವಸ್ತುಗಳ ಮೇಲೆ ಬೆಳೀತವೆ ದೇ ಫೌಂಡ್ ಅನ್ನು ಹೊಡಿಕೊಳ್ತೇವೆ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಬೇರೆ ಡ್ಯಾಂಪ್ ಸಾಯಿಲ್ ಅಂಡ್ ಹೊಡಿಕೊಳ್ಳೋ ವುಡ್ಸ್ ಮೇಲೆ ಅಂಡ್ ಬೇರೆ ಡ್ಯಾಂಪಿ ಸಾಯಿಲ್ ಅಲ್ಲಿ ಕಂಡು ಬರ್ತವೆ
and these are usually what you call them as obligate parasites. These are called them as obligate parasites. ಅಂದ್ರೆ aquatic habitat ಅಲ್ಲಿ ಇರಬೇಕು, ತೇವಾಂಶ ಇರಬೇಕು. and this one is aquatic habitat. aquatic habitat ಅಂದ್ರೆ place ಎಲ್ಲಿ ಇರುತ್ತೆ ಅಂತ habitat. aquatic habitat ಅಂತ what you call them as damp soil. damp soil. You can find what you call them as growing on a decaying wood ಅಲ್ಲಿ ಕಂಡು ಬರುತ್ತೆ. and these are what you call them as obligate ಅಂತೀವಿ. they have to lead only what you call them as they cannot lead they can only lead the what you call them as parasite. obligate ಅಂದ್ರೆ ಇತ್ತಂದ್ರೆ ಮೇಲೆ ಅದು ಬೆಳೀತದೆ ಅನ್ನೋದು obligate ಆಗಿರುತ್ತೆ ಅಂತ. obligate parasite. this is what you call them as obligate parasite. obligate ಇದೆ parasitic life ಇರುತ್ತೆ, what you call obligate parasite ಅನ್ನೋದು. and in case this ಅಲ್ಲಿ ಮುಖ್ಯವಾಗಿ ನೋಡಿದ್ರೆ what is the hyphae present. what is the hyphae is what you call this ಅಂತ ಹೇಳಿದ್ರೆ ಮಲ್ಟಿನ್ಯೂಕ್ಲಿಯೇಟ್ ಆಗಿರುವಂತ aseptate hyphae ಕಂಡು ಬರುತ್ತೆ. aseptate ಮಲ್ಟಿನ್ಯೂಕ್ಲಿಯೇಟ್ hyphae ಇರೋದ್ರಿಂದ ಸಿನೋಸೈಟಿಕ್ hyphae. what is that aseptate ಮಲ್ಟಿನ್ಯೂಕ್ಲಿಯೇಟ್ hyphae is called ಸಿನೋಸೈಟಿಕ್ hyphae. ಅಂದ್ರೆ hyphae ಏನಾಗಿದೆ, ಇಲ್ಲಿ ಅನೇಕ ನ್ಯೂಕ್ಲಿಯಸ್ ಇರುತ್ತೆ, ವಿತೌಟ್ having a cross walls ಇರೋದಿಲ್ಲ. ಅದಕ್ಕೆ ಏನು what you call this what you call ಸಿನೋಸೈಟಿಕ್ hyphae is present. ಸಿನೋಸೈಟಿಕ್ hyphae ಇರುತ್ತೆ ಅನ್ನೋದು ಅಲ್ಲಿ asexual reproduction ಅಲ್ಲಿ ಇದು ಪ್ರೊಡ್ಯೂಸ್ ಮಾಡಿದಾಗ it produce what you call them as juice spores, motile spores ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. and also what you call them as non motile spores ಅಂದ್ರೆ apnenospores. ಇದು ಎರಡು ತರ what you call them as spores ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ, motile and non motile spores. which are those motile spores? motile spores are called as juice spores. juice spores which are motile when produce asexual reproduction produce what you call them as asexual ಈ ಪ್ರೊಡಕ್ಷನ್ ಏನು ಮಾಡಿ ಯಾವ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ತವೆ, ಮಟೈಲ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದೆ. ಪರ್ಟಿಕ್ಯುಲರ್ ನಾನ್ ಮಟೈಲ್ ಸ್ಪೋರ್ಸ್ ಅನ್ನು ಸಹ ಪ್ರೊಡ್ಯೂಸ್ ಮಾಡಿದೆ, ಆಕ್ಟಿನೋ ಸ್ಪೋರ್ಸ್. ಈ ಎರಡು ತರ ಇದಕ್ಕೆ ನಾನ್ ಮಟೈಲ್ ಸೇರಿಸೋದಿಲ್ಲ, ನಾನ್ ಮಟೈಲ್. these are the some of the characteristics which are what you call as ಫೈಕೋಮೈಸಿಸ್. ಫೈಕೋಮೈಸಿಸ್ ಅಲ್ಲಿ ಮುಖ್ಯವಾದ ಕ್ಯಾರೆಕ್ಟರ್ ಅಕ್ವಾಟಿಕ್ ಹ್ಯಾಬಿಟೇಟ್ ಕಂಡು ಬರುತ್ತೆ, ತೇವಾಂಶ ಇರುವಂತ ಸಾಯಿಲ್ ಅಲ್ಲಿ ಕಂಡು ಬರುತ್ತೆ, ಡ್ಯಾಮ್ ಸಾಯಿಲ್ ಅಲ್ಲಿ. ಡಿಕೆ ಆಗ್ತಿರುವಂತ ವುಡ್, ಕೊಳಿತಿರುವಂತ ವುಡ್ ಮೇಲೆ ಕಂಡು ಬರುತ್ತೆ. ಆಬ್ಲಿಗೇಟ್ ಆಗಿರುತ್ತೆ, ಅದರ ಮೇಲೆ ಪ್ಯಾರಾಸೈಟ್ ಆಗಿ ಲೈಫ್ ಲೀಡ್ ಮಾಡ್ತಾರೆ ಅಂತ ಕಾಲೇಜ್ ಆಬ್ಲಿಗೇಟ್ ಅಂತ ಕರೀತೀವಿ. ಇಲ್ಲಿ hyphae ಇದರ ಮಲ್ಟಿ ನ್ಯೂಕ್ಲಿಯೇಟ್ ಆಗಿದೆ, ಮಲ್ಟಿ ನ್ಯೂಕ್ಲಿಯೇಟ್ aseptate hyphae what called is ಸಿನೋಸೈಟಿಕ್ hyphae ಅಂತ ಕರೀತೀವಿ. and it produces spores ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, juice spores and as well as the apnenospores ಅಂತ ಪ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ you can quote example ಕಾಲೇಜ್. what is the example for this called rhizopus. rhizopus is a mucor. and these are some of the examples we can quote for what you call them is a phycomysis. phycomysis example put here rhizopus and this mucor is an example. now let us pass on to the other one called as ascomyces. ಈ ascomyces ನಾವು ನೋಡಿದಾಗ ಇದರಲ್ಲಿ ಕೆಲವು ಕ್ಯಾರೆಕ್ಟರ್ಸ್ಗಳು ಕಂಡು ಬರ್ತವೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಇದು ಆಲ್ಸೋ what you call them is ಆಸ್ಕೋಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸಿಸ್ ಕಳೆದ ಆಸ್ಕೋಮೈಸಿಸ್ ಅಂತ ಇದಕ್ಕೆ ಹೆಸರು ಕಳೆದಾರೆ ಅನ್ನೋದು. ಅಂಡ್ ಇಟ್ಸ್ ಸ್ಯಾಕ್ ಫಂಗೈ ಅಂದ್ರೆ ಇದು ಚೀಲದೊಳಗಡೆ ಇದೊಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಸ್ಪೋರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸಿಸ್ ಕಳೆದ ಸ್ಯಾಕ್ ಫಂಗೈ. ಸ್ಯಾಕ್ ಫಂಗೈ ಅಂತ ಕರಿತೀವಿ. ಇದು ಮಲ್ಟಿ ಸೆಲ್ಲಾರ್. ಇಟ್ಸ್ ಎ ಮಲ್ಟಿ ಸೆಲ್ಲಾರ್. ಇಟ್ಸ್ ಎ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ hyphae ಕಂಡು ಬರುತ್ತೆ ಅನ್ನೋದು. ಅಂಡ್ ಈ ಸೆಪ್ಟೇಟ್ ಇದೆ ಅಂಡ್ ಬ್ರಾಂಚ್ಡ್ hyphae ಇದೆ. ಅಂಡ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ವಾಟ್ ಕಾಲ್ ದೆಮ್ ಇಸ್ asexual reproduction ಅಲ್ಲಿ ಇದು ಗೋಯಿಂಗ್ ಟು ಪ್ರೊಡ್ಯೂಸ್ ವಾಟ್ ಕಾಲ್ ದೆಮ್ ಇಸ್ ಕೊನಿಡಿಯಾ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ವಾಟ್ ಕಾಲ್ ದೆಮ್ ಇಸ್ ಕೊನಿಡಿಯಾ ಪೋರ್ ಮೇಲೆ. ಅಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸ್ ವಾಟ್ ಕಾಲ್ ದೆಮ್ ಇಸ್ ಆಸ್ಕೋಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಸ್ಕಸ್ ಒಳಗಡೆ ಇಟ್ ಪ್ರೊಡ್ಯೂಸ್ ಒನ್ ಆಫ್ ದಿ ಸ್ಪೋರ್ ಕಾಲ್ ಆಸ್ಕೋಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂದ್ರೆ ಇದು ವಾಟ್ ಕಾಲ್ ದೆಮ್ ಇದು ಸ್ಯಾಫೋಫೈಟಿಕ್ ಆಗಿರೋದು. ಇಟ್ಸ್ ಎ ಸ್ಯಾಫೋಫೈಟಿಕ್ ಅಂಡ್ ಆಲ್ಸೋ ದ ಪ್ಯಾರಾಸಿಟಿಕ್ ಸಹ ಇದೆ. ಪ್ಯಾರಾಸಿಟಿಕ್ ಇದೆ ಅಂಡ್ ಯೂಶಲಿ ಗ್ರೋ ಆನ್ ದಿ ಡಂಗ್ ಮೇಲೆ ಬೆಳೀತದೆ. ಅದಕ್ಕೆ ಕಾಪ್ರೋಫಿಲಾಸ್ ಅಂತ ಕರೀತಾರೆ. ಕಾಪ್ರೋಫಿಲಾಸ್. what is ಕಾಪ್ರೋಫಿಲಾಸ್ grows on the dung, ಸಗಣಿ ಮೇಲೆ ಅದ್ರ ಮೇಲೆ ಬೆಳ್ಕೊಂಡು ಹೋಗುತ್ತೆ. and it's a multicellular. it's a multicellular. and ಇನ್ನೊಂದು ಕ್ಯಾರೆಕ್ಟರ್ ಅಂತ ಬಂದ್ರೆ ಇದು what call them ಇದು ಸೆಪ್ಟೇಟ್ ಟೈಪ್ ಇದೆ. ಏನಂದ್ರೆ ಸೆಪ್ಟೇಟ್. There is septate type there and that type is called branch and branch. Here type is called multinucleate aseptate.
ಅಲ್ಲಿ ಇಲ್ಲಿ ಒಂದು ಮೈಸೂರಿಯಂ ಇಂದ ಐಫೆ ಇದೆ ಅದು ಒಳಗಡೆ ಬ್ರಾಂಚ್ ಇರುತ್ತೆ ಮತ್ತೆ ಸೆಪ್ಟಾ ಇರುತ್ತೆ ಇನ್ಸ್ ಇಸ್ ಕಾಲ್ಡ್ as a branch and as well as septate ಐಫೆ ನಾವು ಇದರಲ್ಲಿ ಕಂಡು ಬರುತ್ತೆ septate and as well as a branch ಐಫೆ ಕಂಡು ಬರುತ್ತೆ ಮತ್ತು and it going to reproduce by what a sexual reproduction ಏನು ಮಾಡುತ್ತೆ it going to produce what is its force it produce called as a conidia and what called as a conidio core ಮೇಲೆ conidia produce ಮಾಡುತ್ತೆ produce what called asexual reproduction it asexual reproduction ಅಲ್ಲಿ ಇದು ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ it produces what called as ಯಾವ ಸೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಕೊನಿಡಿಯಾ ಹೀಗೆ ಪೆನ್ಸಿಲಿಯಂ ಎಕ್ಸಾಂಪಲ್ ಕೊಡ್ತಾರೆ ಪೆನ್ಸಿಲಿಯಂ ಅದೇ ದಿಸ್ ಕಾಲ್ಡ್ ಇಂದ ಐಫೆ ಇದೇನಾದ್ರೆ ಬ್ರಾಂಚ್ ಆಗುತ್ತೆ ಅದರ ಟಿಪ್ ಅಲ್ಲಿ ಕಟ್ ಆಫ್ ಮಾಡಿದ ಸಮ್ ಆಫ್ ದಿ ನಾನ್ ಮೈನಸ್ ಫೋರ್ಸ್ ಲೈಕ್ ದಿಸ್ ಚೈನ್ ಆಫ್ ಸೆಲ್ಸ್ ಇದರ ಕಾಲ್ಡ್ ಕೊನಿಡಿಯಾ ಪೆನ್ಸಿಲಿಯಂ ನೊಟಾಟಮ್ ಅಂತ ಒಂದು ಈ ಒಂದು ವಾಸ್ಕೋಮೈಸಸ್ ಇರುವಂತ ಒಂದು ಫಂಗಸ್ ಅಲ್ಲಿ ಈ ತರ ನಾನ್ ಮಟೈಲ್ ಸ್ಪೋರ್ಸ್ ಅನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಈ ಸ್ಪೋರ್ಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಕೊನಿಡಿಯಾ ಯಾರ ಮೇಲೆ ಇರ್ತದೆ ಕೊನಿಡಿಯಾ ಕೋರ್ ಇಟ್ಕೊಂಡಿರುವಂತ ಸ್ಟ್ರಕ್ಚರ್ ಯಾರ ಮೇಲೆ ಸ್ಪೆಷಲೈಸ್ ಐಫೆ ಮೇಲೆ ಈ ತರ ಒಂದು ನಾನ್ ಮಟೈಲ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದರ ಒಳಗೆ ಕೊನಿಡಿಯಾ ಅಂತೀವಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಂತೆ ಎರಡು ಐಫೆ ಕುಡ್ಕೊಂತಾರೆ ಐಫೆ ಕುಡ್ಕೊಂಡಾಗ ನೋಡಿಕೊಳ್ತೀನಿ ಸರ್ ಅದು ಐಫೆ ಒಳಗಡೆ ಏನಂತೆ ಡಿವೈಡ್ ಆಗಿ ಇನ್ನೊಂದು ಒಂದು ಎರಡು ಐಫೆ ಡೈಕ್ಯಾರಿಯಾಟಿಕ್ ಫೇಸ್ ಬರುತ್ತೆ ಡೈಕ್ಯಾರಿಯಾಟಿಕ್ ಫೇಸ್ ಆದ್ರೆ ಇಟ್ಕೊಂಡು ಪಡಿಸಿ ನೋಡಿಕೊಳ್ತೀನಿ ಸರ್ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಅಥವಾ ಝೈಗೋಟ್ ಫಾರ್ಮೇಷನ್ ಒಳಗೆ ಆದ್ಮೇಲೆ ಒಂದು ಈ ಒಂದು ಸ್ಯಾಕ್ ಒಳಗಡೆ ಈ ಒಂದು ಆಸ್ಕಸ್ ಅಂತ ವೈಫ್ಗಳು ಸುತ್ತಕೊಂಡಿರ್ತಾವಲ್ಲ ಅದ್ರೊಳಗಡೆ ಈ ಒಂದು ಸ್ಪೋರ್ಸ್ ಪ್ರೊಡಕ್ಷನ್ ಮಾಡುತ್ತೆ ಇಟ್ಸ್ ವಾಟ್ ಕಾಲ್ಡ್ ಆಸ್ ಆಸ್ಕಸ್ ಸ್ಪೋರ್ಸ್ ಹಂಗೆ ಕೇಳ್ತೀನಿ ನೋಡಿ ಎರಡು ಐಫೆ ಕೂಡಿ ಬಂದ್ರೆ ಕೂಡಿದಾಗ ಇಲ್ಲಿ ಒಂದು ಐಫೆಗಳು ಸುತ್ತ ಒಂದು ಐಫೆ ಒಳಗಡೆ ಇನ್ನೊಂದು ಎಮಟೈನ್ಸ್ ಏನಾಗುತ್ತೆ ಅಪೈರ್ಡ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ತೇವೆ ಮಿಯಾಟಿಕ್ ಡಿವಿಷನ್ ಇಂದ ಪ್ರೊಡ್ಯೂಸ್ ಮಾಡ್ತಾರ ಈ ಆಸ್ಕಸ್ ಸ್ಪೋರ್ಸ್ ಪ್ರೊಡಕ್ಷನ್ ಆಗುತ್ತೆ ಸ್ಟ್ರಕ್ಚರ್ ಆಸ್ಕಸ್ ಅನ್ನೋದಕ್ಕೆ ಇದಕ್ಕೆ ಸ್ಯಾಕ್ ಫಂಗೈ ನೋಡಿಕೊಳ್ಳುತ್ತದೆ ಆಸ್ಕೋಮೈಸಿಸ್ ನಾವು ಸ್ಯಾಕ್ ಅಚ್ಚಿಯತ ಇರುವಂತ ಒಂದು ಫಂಗೈ ಸ್ಯಾಕ್ ಮತ್ತೆ ಆಸ್ಕಸ್ ಅನ್ನೋದು ಒಂದು ಸ್ಟ್ರಕ್ಚರ್ ಇದೆ ಅದರೊಳಗಡೆ ಆಸ್ಕಸ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಬೈ ಮೀನ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಗಿವನ್ ಎಕ್ಸಾಂಪಲ್ ಕ್ಯಾನ್ ಕೋಟ್ ಸೋ ಮೆನಿ ಎಕ್ಸಾಂಪಲ್ ಫಾರ್ ದಿಸ್ ಕಾಲ್ಡ್ ಆಸ್ಪರ್ಜಿಲ್ಲಸ್ ಅನ್ನುವಂಥದ್ದು and I want to this is called as a penicillium ನೀವು penicillium ನೋಡಿದ್ರೆ penicillium is an example where it is master drug we are extracting penicillin ಅಂತ ಒಂದು ಡ್ರಗ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಆ ಒಂದು ಡ್ರಗ್ ಮಾಸ್ಟರ್ ಡ್ರಗ್ ಇದಕ್ಕೆ ಯೂಸ್ ಫಾರ್ ಆಂಟಿಬಯೋಟಿಕ್ ಆಗಿ ನಾವು ಉಪಯೋಗಿಸ್ತೀವಿ ಆ ಒಂದು ಡ್ರಗ್ ನ ಈ ಒಂದು ಫಂಗಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದು ಒಂದು ಬಿಲಾಂಗ್ ಟು ದಿ ಆಸ್ಕೋಮೈಸಿಸ್ ಪರ್ಟಿಕ್ಯುಲರ್ ಆಸ್ಪರ್ಜಿಲ್ಲಸ್ ಆಗಿರೋದು ಪೆನ್ಸಿಲಿಯಂ ಆಗಿರೋದು ಇವೆಲ್ಲ ಇದೆ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಒಂದು ಇದಕ್ಕೆ ಎಕ್ಸಾಂಪಲ್ಸ್ ಅನ್ನೋದು ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಕ್ಲಾರಿಸೆಪ್ಸ್ ಅಂತ ಇದೆ ನ್ಯೂರೋಸ್ಪೋರ್ ಅಂತ ಇದೆ ನ್ಯೂರೋಸ್ಪೋರ್ ಇಸ್ ಆಲ್ಸೋ ಪರ್ಟಿಕ್ಯುಲರ್ ಆಸ್ಕೋಮೈಸಿಸ್ ಇದೆ ಅದು ನಾವು ಬಯೋಕೆಮಿಕಲ್ ಅಂಡ್ ಪರ್ಟಿಕ್ಯುಲರ್ ಇನ್ ಬಯೋಟೆಕ್ನಾಲಜಿಕಲ್ ಲ್ಯಾಬ್ ಅಲ್ಲಿ ನಾವು ಇರ್ಕೊಂಡು ಸ್ಟಡಿ ಪರ್ಟಿಕ್ಯುಲರ್ ಜೆನೆಟಿಕ್ ವರ್ಕ್ ಅಲ್ಲಿ ನಾವು ಯೂಸಿಂಗ್ ದಟ್ ನ್ಯೂರೋಸ್ಪೋರ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದು ಇದು ಸಹ ಆಸ್ಕೋಮೈಸಿಸ್ Now let us pass on what we call as a basidiomyces. Basidiomyces को ನಾವು ಬ್ರಾಕೆಟ್ ಅಂಡ್ ಮತ್ತು what we call as ಫೋಕ್ ಬಾಲ್ಸ್ ಅಂತ ಕರೀತೀವಿ. ಅದು ನೋಡಕ್ಕೆ ಈ ಒಂದು ವುಡ್ಸ್ ಮೇಲೆ ಬೆಳೆದಿದೆ. ಆ ಲುಕ್ ಲೈಕ್ ಈ ಬ್ರಾಕೆಟ್ ಆಗಿ ಕಾಣ್ತದೆ. ವುಡ್ ಇದೆ ಲುಕ್ ಲೈಕ್ ದಿಸ್. ನೀವೆಲ್ಲ ಮರದಲ್ಲೆಲ್ಲ ಕೆಲವು ಇಂಥ ತೆಳ್ಳಗೆ ಒಂದು what we call as ನಿಮ್ಮ ಮಶ್ರೂಮ್ ತರ ಬೆಳೀತವೆ. ಹಾವು ನಾವು what we call as a ಬ್ರಾಕೆಟ್ ಅಂತ ಕರೀತೀವಿ. ಆಮೇಲೆ ಫೋಕ್ ಬಾಲ್ಸ್ ಹಿಂದೆ ಬರ್ತವೆ ಈಗ. ಬೆಸಿಡಿಯಂ ಅಂದ್ರೆ ಒಂದು ಫುಟಿಂಗ್ ಬಾಡಿ ಅಂತ ಈ ತರ ಬಾಲ್ಸ್ ಕಾಣ್ತದೆ ಫೋಕ್ ಬಾಲ್ಸ್ ಅಂತ ಕರೀತೀವಿ ಕಾಲ್ಡ್ ಬ್ರಾಕೆಟ್ ಫಂಗೈ ಬ್ರಾಕೆಟ್ ಅಥವಾ ಕಾಲ್ಡ್ ಫೋಕ್ ಬಾಲ್ಸ್ ಅಂತ ಇಲ್ಲಿ ಕೆಲವೊಂದು ಎಡಿಬಲ್ ಇರ್ತಾರಲ್ಲ mushrooms are edible some of the mushrooms are edible some of the there are what you call them not edible they became a poisonous aflatoxins ಅಂತ ಒಂದು ಟಾಕ್ಸಿನ್ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಹಾಗಾಗಿ ಕೆಲವು ಅದಕ್ಕೆ ಡಿಸ್ಟಿಂಗ್ವಿಶ್ ಬೇಸ್ಡ್ ಆನ್ what you call them ಅವನ್ನ ಮಾರ್ಫಾಲಜಿ ಕ್ಯಾರೆಕ್ಟರ್ ನೋಡ್ಕೊಂಡು ಅದರ ಲಕ್ಷಣಗಳನ್ನು ಬಾಯಿ ಲಕ್ಷಣ ಕಲರ್ ಅದನ್ನ ಶೇಪ್ ನೋಡ್ಕೊಂಡು they can identify which are edible and which are not edible and this is called as a blockade fungi ಅಂತ ಕರೀತೀವಿ ಪರ್ಪಲ್ಸ್ ಅಂತ ಕರೀತೀವಿ these are what you call them as saprophytic ಅಥವಾ what you call them parasitic ಇವೇನಂದ್ರೆ saprophytic ಅಥವಾ parasitic ಆಗಿರ್ಬೋದು and they also grow what you call them is ಎಲ್ಲಿ ಬೆಳೀತವೆ ಅಂದ್ರೆ what you call they also grow on dead what you call them is dead ಆಗಿರುವಂತ what you call leafy twigs ಮೇಲೆ ಆಮೇಲೆ what you call woods ಮೇಲೆ they also grow and these are also what you call them is ಏನಾಗಿರ್ತವೆ ಇವು saprophytic and they are what you call them is they grow on these ಮೇಲೆ ಬೆಳ್ಕೊಂಡು ಹೋಗ್ತವೆ ಅನ್ನೋದು and these are what you call them is they are also
septate hyphae ಇದೆ ಕಂಡುಬಂದಿದೆ. There was a septate hyphae. Then what we call it is a septate hyphae ಇದೆ. And ಇಲ್ಲಿ ಮುಖ್ಯವಾಗಿ they want to reproduce by one of the spores ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ basidio spores. Sexual reproduction they want to produce what called basidio spores ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಕಾಲದಲ್ಲಿ basidio spores ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಕಾಲದಲ್ಲಿ basidiomycetes ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಈ ಸೆಪ್ಟೇಟ್ hyphae ಇದೆ ಅಂಡ್ ಇಸ್ಕಾಲ್ದೇಮಿ ಮಾಡಿಕೊಳ್ಳದೆ ಮುಖ್ಯವಾಗಿ ಏನಾಗಿದೆ ಪೋಪಾಲ್ಸ್ ಅಂತ ಕರಿತೀವಿ ಅನ್ನೋದು ದೇವಟ್ಕಲ್ ಪ್ಯಾರಾಸಿಟಿಕ್ ಆಗಿ ಬ್ರಾಂಚ್ ಆಗಿರುವಂತ ಒಂದು ಮಾಡಿಕೊಳ್ಳದೆ ಸೆಪ್ಟೇಟ್ ಅಂಡ್ ಬ್ರಾಂಚ್ hyphae ಬ್ರಾಂಚ್ ಆಗಿರುವ ಸೆಪ್ಟೇಟ್ hyphae ಬಗ್ಗೆ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು basidio spores ಅಂತ ಎಕ್ಸಾಂಪಲ್ ಕೊಡಿ ಅಂದ್ರೆ ನಿಮಗೆ ಸೋ ಮೆನಿ ಎಕ್ಸಾಂಪಲ್ಸ್ ಕಸೆ ಅಗ್ಯಾರಿಕಸ್ ಅಂತ ನಾವು ಎಕ್ಸಾಂಪಲ್ ಕೊಡಬಹುದು. ಅಗ್ಯಾರಿಕಸ್ ಇಸ್ ಎನ್ ಎಕ್ಸಾಂಪಲ್ ಅಂದ್ರೆ ಪಶು ಅಂತ ಕರಿತೀವಿ, ಅಣಬೆ ಅಂತ ಕರಿತೀವಿ ನಾವು ಅಗ್ಯಾರಿಕಸ್. And also what we call them is Istilago ಅಂತಾರೆ, Puccinia ಅಂತಿದೆ. What we call them is a smut disease ಅಂತ ಕರಿತೀವಿ. And what we call them rust disease ಅಂತ. Smut and rust ಅಂತ. ಈ ಎರಡು disease caused by this fungus. Smuts caused by Istilago ಅನ್ನೋದು and rust disease ಅಲ್ಲಿ spores reddish ಆದ ಕಲರ್ ಕಾಣುತ್ತಲ್ಲಿ. What we call them is rust disease ಅಂತ ಕರಿತೀವಿ. And smuts ಅಂದ್ರೆ black even for example ಜೋಳದಲ್ಲಿ ಕರ್ರಗೆ ಕಾಳಾಗ್ತವೆ. ಆ smuts ಅನ್ನೋದು ಇವು ಎರಡು ಈ ಒಂದು ಜೀವಿಗಳ ಈ ಒಂದು ಡಿಸೀಸ್ ಕೋರ್ಸ್ ಅಲ್ಲಿ ಬರುವಂತ ಜೀವಿಗಳಲ್ಲಿ ಬರುತ್ತೆ. ಒಂದು Istilago causes smuts and what we call them as a Puccinia causes what we call them as rust disease. Okay, ಯಾವ ಎಕ್ಸಾಂಪಲ್ ಅಂದ್ರೆ Istilago and what we call Puccinia and rust disease of Puccinia, Istilago what we call smut disease. These are the example what we call them as the Basidiomycetes example ನಿಮಗೆ ಕೊಡ್ತೀನಿ is an agaricus can code. This is agaricus ನೀವೆಲ್ಲ ಮಶ್ರೂಮ್ ನೋಡಿರ್ತೀರಾ, ಅಣಬೆ ಅಂತ ಕರಿತೀವಿ. ನಮ್ಮ ಮಾರ್ಕೆಟ್ ಅಲ್ಲಿ ಆಲ್ಸೋ ಅವೈಲೇಬಲ್. ಯಾಕಂದ್ರೆ ಡಿಲಿಷಿಯಸ್ ಆಹಾರವಾಗಿ ನಾವು ಅದನ್ನ ಬಳಸ್ತೀವಿ ಅನ್ನೋದು. ನಾವು ಪಾಸ್ ಆದ ಲಾಸ್ಟ್ ಒಂದು ಕಳೆದ್ರೆ ಡಿಪ್ಲೋಮೈಸಿಸ್ ದಿಸ್ ಆಲ್ಸೋ ಒನ್ ಆಫ್ ದಿ ಫಂಗಸ್. ಇದು ಫಂಗಸ್ ಏನಿದೆಯಲ್ಲ ಇದು ಈ ಫಂಗಸ್ ಆಲ್ಸೋ ಕಳೆದ್ರೆ ಫಂಗೈ ಇನ್ಪರ್ಫೆಕ್ಟ್ ಅಂತ ಕರಿತೀವಿ. ಫಂಗೈ ಇನ್ಪರ್ಫೆಕ್ಟ್. Why they called fungus is called fungi imperfect ಎಂದು ಯಾಕೆ ಕರೀತೀವಿ ಅಂತ ಕರೀತೀವಿ. Why they called fungi imperfect ಎಂದು ಯಾಕೆ ಕರೀತೀವಿ? Because their sexual reproduction ಇದರಲ್ಲಿ ಕಂಡು ಬರೋದಿಲ್ಲ. ಓನ್ಲಿ ದಿ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಕಂಡು ಬರುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇದರಲ್ಲಿ ಕಂಡು ಬರೋದಿಲ್ಲ ಅನ್ನೋದು ಫಂಗೈ ಇಂಪರ್ಫೆಕ್ಟ್ ಟೈಪ್. ಈ ಫಂಗೈ ಇಂಪರ್ಫೆಕ್ಟ್ ಟೈಪ್ ಅಂತ ಯಾಕೆ? ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಆಬ್ಸೆಂಟ್ ಅಂಡ್ ಡಿಸೋಸೈಲ್ ಅಂತ ಹೇಳ್ಕೊಳ್ತೇನೆ ಸಾಫೋಫೈಟಿಕ್ ಆಗಿದ್ದು. And this also what we call there is ಮುಖ್ಯವಾಗಿ ಇದು ಏನಾಗುತ್ತೆ ಅಂದ್ರೆ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬ್ರಾಂಚ್ ಸೆಪ್ಟೇಟ್ ಅಂಡ್ ಬ್ರಾಂಚ್ ಲೈಫ್ ಇದರಲ್ಲಿ ಸಹ ಕಂಡು ಬರುತ್ತೆ. ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ what we call there is spores ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು this one called Conidia ಅಂತ ಹೆಸರು. ಬಟ್ ಇಲ್ಲಿ ಮುಖ್ಯವಾಗಿ ವೈದ್ಯರ ಕಾಲದಲ್ಲಿ ಒಂದು ಮಾರ್ಕ್ಸ್ ನಿಮಗೆ ಕ್ವೆಶ್ಚನ್ ಕೇಳ್ತಾರೆ. what we call ವೈದ್ಯರ ಡಿಪ್ಲೊಮೆಸಿಸ್ are called fungi infect ಅಂದ್ರೆ because they want only the asexual reproduction. Sexual reproduction is absent in case they ಡಿಪ್ಲೊಮೆಸಿಸ್. ಇದೆಲ್ಲ ನೀವು ಕಂಡುಹಿಡಿದಿ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಬ್ಸೆಂಟ್ ಇರೋದ್ರಿಂದ ದೇ ಆರ್ ಕಾಲ್ಡ್ as fungi imperfect ಅಂತ ಕರೀತೀವಿ. ಇಲ್ಲಿ what we call mycelium septate ಇದೆ and also what we call them branch ಇದೆ. ಇದು ಪ್ರೊಡ್ಯೂಸ್ ಮಾಡುವಂತ asexual spores ನ Conidia ಅಂತ ಕರೀತೀವಿ. ಇದರಲ್ಲಿ ಇರುವಂತ ಎಕ್ಸಾಂಪಲ್ಸ್ ನಾವು ಕೊಡಬೇಕಾದ್ರೆ what we call Alternaria ಅಂತ ಒಂದು ಎಕ್ಸಾಂಪಲ್ ಇದೆ and Coledotrichum. Another one is called Trichoderma. These are the different examples comes under what we call this Diplomoyces. Diplomoyces ಅಲ್ಲಿ you can see Alternaria, Coledotrichum and Trichoderma. One or four examples you have to remember for these one groups ಅಲ್ಲಿ ನೋಡ್ಕೋಬೇಕು. Phygomyces ಅಲ್ಲಿ Zygapostrum mucus, Ascomyces ಅಲ್ಲಿ Indian example ಗಳು Aspergillus what we call this Penicillium and Neurospora. And Basidiomyces ಅಲ್ಲಿ ನಾವು what we call this famous ಅಣಬೆ ಅಗರಿಕಸ್ ಅಂತ ಹೇಳ್ಬೋದು. ಆಮೇಲೆ Istilago and Puccinia ಅಂತ. These are the examples ಅನ್ನೋದು Okay, dear students, in this class what we call them is a first using biological classification. We have studied about the what we call them is a last class what we have studied about what we call them is a kingdom Monera and kingdom Protista we have studied, and what we call them is a kingdom Protista ಆಮೇಲೆ kingdom Mycota. We have studied these three phylums. There what are the characteristics and what are the group of organisms that comes under, how we have classified them, and what are the characteristics features of those. In two remaining what we call them is two kingdoms are there, what is called them is kingdom Plantae and kingdom Animalia.
ಅನ್ನೋದು. ಲೆಟ್ ಮಿ ನೋ ಅಬೌಟ್ ವಾಟ್ ಕಾಲ್ಡ್ ದಿಸ್ ಕಿಂಗ್ಡಮ್ ಪ್ಲಾಂಟೆ. ಕಿಂಗ್ಡಮ್ ಪ್ಲಾಂಟೆ. ಈ ಕಿಂಗ್ಡಮ್ ಪ್ಲಾಂಟೆ includes what? Kingdom Plantae includes what you call them as algae. Most of the what you call higher algae comes under this algae, and what you call them as it includes what you call them as a plant. All plants which comes under this what you call them as a lower plants or as well as the higher plants. What are the lower plants? We call them as a bryophytes, pteridophytes, gymnosperms, and as well as angiosperms. What you call them is a kingdom Plantae includes what are the plants which comes under this all higher algae. You can see that called them as a what you call some of the algae they are kept in under the what you call this kingdom Protista, but all higher algae which comes under what you call them as a kingdom Plantae. And one kingdom is a includes algae, bryophytes, ಉಭಯವಾಸಿ ಸಸ್ಯಗಳು, pteridophytes, ಜಲಗಿಡಗಳು, what you call gymnosperms ಅನ್ನೋದು, and what you call angiosperms. ಇವೆಲ್ಲ plants ಏನಿದಾವಲ್ಲ ಇವು comes under the kingdom what you call them as a Plantae ದಲ್ಲಿ ಸೇರಿದವು. ಈ ಒಂದು kingdom what you call kingdom Plantae characters ಗಳು ನೋಡಿದಾಗ what you call them as they are what you call eukaryotic organism. All they are except ನಾವು listed what are the different characteristics of different kingdoms ಅಂತ ಬಾಕ್ಸ್ ಆಗಿ ಹೇಳಿದ್ದೀನಿ ನಾನು. ಇಲ್ಲಿ ಆಲ್ what you call them as ಈ ಒಂದು ಏನು ಇದರಲ್ಲಿ ಬರುವಂತ ಎಲ್ಲಾ ಪ್ಲಾಂಟ್ಸ್ ಗಳು ದೇ ಆರ್ ಯೂಕ್ಯಾರಿಯೋಟಿಕ್ ಕ್ಲೋರೋಫಿಲಸ್ ಆಗಿರುತ್ತೆ. ಇದು ಮುಖ್ಯ ಕ್ಯಾರೆಕ್ಟರ್ ಪ್ಲಾಂಟ್ಸ್ ಇದು. ಆಲ್ what you call them as organisms are ಏನವು eukaryotic and chlorophyllous. What is meaning? All organisms ಗಳಿಗೆ ಏನಂತ ಕರಿತೀವನ್ನ eukaryotic and chlorophyllous. What is a eukaryotic means? They have a definite nucleus to be governed by a definite nuclear membrane is there, and chlorophyllous, the chlorophyll pigment and the green color idave, those are called one of the characteristic. Ile chlorophyll pigment ಇದೆ ಅನ್ನೋದು ಸುತ್ತ ಆಹಾರ ತಯಾರು ಮಾಡುವಾಗ ಏನು ತಯಾರು ಮಾಡ್ತೀವಿ ಅಂದ್ರೆ chlorophyllous. eukaryotic nucleus ಹೆಂಗಿದೆ ಇದೆ eukaryotic nucleus is there, chlorophyllous organisms ಅಂತ ನಾವು ಹೇಳ್ತೀವಿ. ಇಲ್ಲಿ ಕೆಲವು some of the those they are chlorophyllous ಇದ್ರು some of the what you call them is the plants are what you call them is heterotrophic. Well, some of the plants are what you call them is some members of the plant kingdom ಅಲ್ಲಿ ಇರೋಲ್ಲ few are ಏನಾಗಿದಾವೆ heterotrophic. Heterotrophic like for example some of the insectivorous plants like insectivorous plants ಅಂತ ಕೆಲವು what you call them as insectivorous plants ಕೆಲವು Venus flower Venus ಆಗಿರುವಂತ ಡ್ರೋಸೆರಾ ಅಂತ ಒಂದು ಪ್ಲಾಂಟ್ ಇದೆ. what you call them is another one is called them as a bladder wort ಅಂತಿದೆ. a Venus fly trap fly ಹುಳನ ಟ್ರ್ಯಾಪ್ ಮಾಡುತ್ತೆ. ಆ Venus fly trap ಆಗಿರೋದು ಈ ಒಂದು what you call them as a bladder wort ಅನ್ನೋದು ಇವು insectivorous. they can engulf the what you call them is they have what you call them is leaf is modified and what leaf is modified to catch the insects. ಅಲ್ಲಿ ಏನು ಮಾಡುತ್ತೆ leaf ಏನು ಮಾಡುತ್ತೆ ಅದು very attractive to look like a flower and this fly ಏನು ಮಾಡ್ತಾರೆ misguides them and it can think it is as what you call them as a flower ಅಂತ ಬಂದು ಕೂತ್ಕೊಂಡಾಗ usually these tentacles are there, they going to what you call them as even insect ಇದ್ರೆ ಅದರ ಮೇಲೆಲ್ಲ ಈಗ ಮಡ್ಚ್ಕೊಂಡು ಬಿಡ್ತಾರೆ they can easily and they can usually ಈ ಒಂದು insect ಏನಂತೆ they can fall into this trap ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ and later it going to secrete certain enzymes and digest it. Because they say insectivorous plant insect ನ ಈ ಅಲ್ಲಿನ ನೈಟ್ರೋಜನ್ ಹೀರಿಕೊಳ್ಳಲಿಕ್ಕೆ ಇಲ್ಲಿ ನೈಟ್ರೋಜನ್ ಡಿಫಿಷಿಯನ್ಸಿ ಏರಿಯಾದಲ್ಲಿ ಇವು ಬೆಳೀತವೆ. ಅಂತ ಸಂದರ್ಭದಲ್ಲಿ ಈ ನೈಟ್ರೋಜನ್ ಕೊರತೆ ಹೀರಿಕೊಳ್ಳಲಿಕ್ಕೆ ಇನ್ಸೆಕ್ಟ್ ನ ಟ್ರ್ಯಾಪ್ ಮಾಡ್ತವೆ. those are called insectivorous plants. bladder wort ಆಗಿರೋದು Venus fly trap ಆಗಿರುತ್ತೆ ಎಕ್ಸಾಂಪಲ್ಸ್ ಅನ್ನೋದು. and some of them are what you call them parasitic plants are there. for example parasitic and few are parasitic in the plants ನೋಡಿ ಅವು ಸಹ parasites are. ಕೇವಲ ಕಸ್ಕುಟ is a plant which goes on what you call them is other plants ಮೇಲೆ ಬೆಳೀತದೆ. ಒಂದು plants for example is the ಯಾರೇ ಒಂದು plants ಮೇಲೆ it going to
ಕ್ಲೈಂಬರ್ ಆಗಿ ಇರುತ್ತೆ. ಇಲ್ಲಿ ಇಟ್ ಇಸ್ ಹ್ಯಾವಿಂಗ್ not having a what you call the leaves are there but it's not yellowish in color because they are not having chlorophyll. And usually what you call the produce fruits and absorb the nutrition from this main plant. ಯಾವ ಮೇನ್ ಪ್ಲಾಂಟ್ ಮೇಲೆ ಇದು ಪ್ಯಾರಾಸೈಟ್ ಆಗಿದೆ ಹೋಸ್ಟ್ ಪ್ಲಾಂಟ್ ಮೇಲೆ ಇದು ಪ್ಯಾರಾಸೈಟ್ ಆಗಿರುತ್ತೆ, ಅದರಿಂದ ಏನಾಗುತ್ತೆ ಆಹಾರವನ್ನು ಇಟ್ಕೊಳ್ಳುತ್ತೆ. ಬಿಕಾಸ್ ಇಟ್ಸ್ ಎನ್ಸ್ ಕಾಲ್ಡ್ ಇಸ್ ಪ್ಯಾರಾಸೈಟ್. ಕಸ್ಪಿಟ is one of the parasitic form like ಕಸ್ಪಿಟ ಇದೆ. ಹೀಗೆ ದೋಸ್ ಕ್ಲೋರೋಫಿಲಸ್ ಇದ್ರೂ ಏನಾಗಿದೆ ಅಂದ್ರೆ ಫ್ಯೂ ಆರ್ ಹೆಟೆರೋಟ್ರೋಪಿಕ್ like insectivorous plants like what you call them as badgerwort and venus fly ಹುಳಗಳನ್ನ ಟ್ರ್ಯಾಪ್ ಮಾಡಿದೆ, ಫ್ಲೈ ಟ್ರ್ಯಾಪ್. And some of the examples, some are parasitic forms are also available. Those are called as a cuscuta ಅಂತ ಕರೀತೀವಿ. ಆಮೇಲೆ ಈ ಪ್ಲಾಂಟ್ಸ್ ಅಲ್ಲಿ ಮುಖ್ಯವಾದಂತ ಕ್ಯಾರೆಕ್ಟರ್ ಪ್ಲಾಂಟ್ ಸೆಲ್ ಇದೆ ಅಂದ್ರೆ ಸೆಲ್ ಮೇಲೆ ಒಂದು ಮಾಡ್ಕೊಂಡಿರೋ ವಾಲ್ ಇಸ್ ಪ್ರೆಸೆಂಟ್. ಇದಕ್ಕೆ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಕೇಸ್ ಪ್ಲಾಂಟ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಒಂದು ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಮಾಡಿಕೊಂಡಿರೋ ಸೆಲ್ ವಾಲ್ ಈಸ್ ಪ್ರೆಸೆಂಟ್. ಸೆಲ್ ವಾಲ್ ಇರುತ್ತೆ ಪ್ಲಾಂಟ್ಸ್ ಗೆ ಸೆಲ್ ವಾಲ್ ಬಿಡಪ್ಪ ಸೆಲ್ಲೋಸ್ ಇಂದ ಮಾಡಲ್ಪಟ್ಟಿರುತ್ತವೆ ಅನ್ನೋದು. ಆಮೇಲೆ ಇನ್ ಕೇಸ್ ದಿಸ್ ಅಲ್ಲಿ ಈ ಕ್ಲೋರೋಫಿಲಸ್ ಅಂತ ಹೇಳಿದನು. ಕ್ಲೋರೋಫಿಲಸ್ ಅಂತ ಬಿಟ್ಟೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇಸ್ ಪ್ರೆಸೆಂಟ್ ಇನ್ ವಾಟ್ ಯು ಕಾಲ್ ದಿಸ್ ಕ್ಲೋರೋಪ್ಲಾಸ್ಟ್ ಒಳಗಡೆ ದಿಸ್ ಅಲ್ಲಿ ವಾಟ್ ಯು ಕಾಲ್ ದಿಸ್ ಇನ್ ಕೇಸ್ ಸೆಲ್ಸ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಇವೆ ಕ್ಲೋರೋಪ್ಲಾಸ್ಟ್. ಈ ಸೆಲ್ಸ್ ಏನಂದ್ರೆ ಈಚ್ ಪ್ರತಿಯೊಂದು ಸೆಲ್ ಈಚ್ ಸೆಲ್ ಯಾವ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಏನಿದೆಯಲ್ಲ ಅದರೊಳಗಡೆ ಪಿಗ್ಮೆಂಟ್ ಪ್ರೆಸೆಂಟ್ ಮಾಡ್ಕೊಳ್ಳೋದ್ರಿಂದ ಕ್ಲೋರೋಫಿಲ್ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಅಂತ ಪಿಗ್ಮೆಂಟ್ ಇದ್ದು ಇದೇನ್ ಮಾಡ್ತೇವೆ ಮಾಡ್ಕೊಳ್ತೀನಿ ಸೂರ್ಯನಲ್ಲಿರುವಂತಹ ಎನರ್ಜಿನ ಟ್ಯಾಪ್ ಮಾಡಿಕೊಂಡು ಸನ್ಲೈಟ್ ನ ಇಟ್ಕೊಂಡು ಏನ್ ಮಾಡುತ್ತೆ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ವಿತ್ ಹೆಲ್ಪ್ ಆಫ್ ಮಾಡ್ಕೊಳ್ತೀನಿ ರಾ ಮೆಟೀರಿಯಲ್ಸ್ ಆದಂತ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಬೇಸ್ಡ್ ಪ್ಲಾಂಟ್ಸ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ಸ್. ಯೂಶಲಿ ಈ ಸೆಲ್ ಅಲ್ಲಿ ಕ್ಲೋರೋಪ್ಲಾಸ್ಟ್. And usually plants what you call them is the excess of food they going to store in the some of the part of the food they can utilize for the growth and other purposes use ಮಾಡ್ಕೊಳ್ಳುತ್ತೆ. And some of the what you call them is food is they going to store in the form of a what you call reserve food material like store ಮಾಡ್ಕೊಳ್ಳುತ್ತೆ. what you call the starch. Plants which is reserve food material called as starch. These are some of the characteristic features of a kingdom plant. Kingdom plant is sexual reproduction ಕಂಡು ಬಂದಿದೆ. We call this a sexual advanced type of plants. They can see the plants have a sexual mode of reproduction ಅಂತ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೆಲವೊಂದು ಮಾತ್ರ ಜಿಮ್ನಾಕಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಬಡ್ಡಿಂಗ್ ಮುಖಾಂತರ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಆರ್ಗನಿಸಮ್ಸ್ ಅಲ್ಲಿ we can see the plants what you call them is sexual reproduction ನ ನಾವು ನೋಟಿಸ್ ಮಾಡಿದೀವಿ ಅನ್ನೋದು. ಹೀಗೆ ಈ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪ್ಲಾಂಟ್ಸ್ ಕಿಂಗ್ಡಮ್ ಪ್ಲಾಂಟ್ ಅಂದ್ರೆ all organisms are eukaryotic and is in the chlorophyllus. And few are heterotropic ಅಂದ್ರೆ ಸ್ವತಃ ತಯಾರು ಮಾಡೋದಿಲ್ಲ, they depend upon other organisms for food materials. They called heterotropic. And the heterotropics ಆಗಿದ್ದು they like for example insectivorous plants example for that. And as a parasitic forms example cuscuta ಅನ್ನೋದು. Next cell wall is present which is made up of cellulose ಇಂದ ಮಾಡಲ್ಪಟ್ಟಿರುತ್ತೆ. and each cell ಅಲ್ಲಿ ಕ್ಲೋರೋಪ್ಲಾಸ್ಟ್ ಇದ್ದು ಹೇಗೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಅಂತ ಪ್ರತಿಯೊಂದು ಸೆಲ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇದ್ದು ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. is the green in color ಅನ್ನುವಂಥದ್ದು. And they reserve food materials called starch. These are some of the characteristic features of what you call them as plants. Now let me know about what you call them as ಇಷ್ಟು ಈ ಒಂದು ಕಿಂಗ್ಡಮ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೆನಪಿಟ್ಕೊಳ್ಳಿ. ಈ ಡೀಟೇಲ್ಸ್ ವಿ ಗೋಯಿಂಗ್ ಟು ಸ್ಟಡಿ ಇನ್ ಮಾರ್ಫಾಲಜಿ. ಈ ಒಂದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಆದಂತ ಬ್ರಯೋಫೈಟ್ಸ್ ರೆಡೋಫೈಟ್ಸ್ ಆಲ್ಗೆನ ಮತ್ತೆ ಡೀಟೇಲ್ಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಒಳಗೆ ನಾವು ಅದರ ಬಗ್ಗೆ ಓದ್ತೀವಿ. ಹಾಗಾಗಿ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ವಿ ಕ್ಯಾನ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ಸ್ ಅಬೌಟ್ ದಿಸ್ ವಾಟ್ ಆರ್ ಆಲ್ಗೇಸ್ ಬ್ರಯೋಫೈಟ್ಸ್ ಟೆರಡೋಫೈಟ್ಸ್ ಜಿಮ್ನೋಸ್ಪರ್ಮ್ಸ್ ಲೈಫ್ ಸೈಕಲ್ ಹೆಂಗಿರುತ್ತೆ, ಅದು ಯಾವ ತರ ಕ್ಯಾರೆಕ್ಟರ್ ಇದೆ, ಮಾರ್ಫಾಲಜಿ ಹೆಂಗಿದೆ, ಅದನ್ನ ಆಂಜಿಯೋಸ್ಪರ್ಮ್ಸ್ ನ ಇನ್ ಡೀಟೇಲ್ಸ್ ಸ್ಟಡಿ ಮಾಡ್ತಾರೆ. we are going to study about morphology, anatomy and all these going to study in the future classes. Now let me pass on to the next one. Kingdom what you call them the kingdom Animalia. What you call them is this is the fifth kingdom that called this kingdom Animalia. ಈ ಕಿಂಗ್ಡಮ್ ಅನಿಮಲಿಯಾ is also metazoa ಅಂತ ಕರೀತೀವಿ. these are what you call these are also eukaryotic heterotropic organism. these are what are characteristic ಅಂದ್ರೆ these are eukaryotic heterotropic organisms. ಯಾಕೆ ನಾವು eukaryotic ಅಂತ ಕರೀತಾರೆ? definite nucleus ಇದೆ. what you call it heterotropic ಅಂದ್ರೆ ಅವು ಸ್ವತಃ ತಯಾರು ಮಾಡೋದಿಲ್ಲ, they depend upon the other organisms for the food materials ಅನ್ನೋದು. and they are usually multicellular. they are
ಮಲ್ಟಿಸೆಲ್ಯುಲಾರ್, ಅನೇಕ ಕೋಶಗಳಿಂದ ಮಾಡಲ್ಪಡುತ್ತೆ. ಅಂಡ್ ಲ್ಯಾಕ್ ಏನಿರೋದಿಲ್ಲ ಅವರಲ್ಲಿ ಅಂದ್ರೆ ಲ್ಯಾಕ್ ಸೆಲ್ವಾಲ್. ಸೆಲ್ವಾಲ್ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಸೆಲ್ವಾಲ್ ಪ್ರೆಸೆಂಟ್, ಇಲ್ಲಿ ಅನಿಮಲ್ಸ್ ಅಲ್ಲಿ ಸೆಲ್ವಾಲ್ ಇಸ್ ಆಬ್ಸೆಂಟ್ ಅನ್ನೋದು. ಔಟರ್ಮೋಸ್ಟ್ ಲೇಯರ್, ಔಟರ್ಮೋಸ್ಟ್ ಬೌಂಡ್ರಿ ಆಫ್ ಸೆಲ್ ಇಸ್ ಕಾಲ್ಡ್ ಅಂದ್ರೆ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ, ಪ್ಲಾಸ್ಮಾ ಮೆಂಬ್ರೇನ್ ಅಂತ. ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ನಾವು ಬಂದಾಗ ಔಟರ್ಮೋಸ್ಟ್ ಬೌಂಡ್ರಿ ಅಂತ ಕೇಳಿದಾಗ ಸೆಲ್ವಾಲ್, ಅದರ ಒಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ. ಬೇರೆ ಕೇಸಲ್ಲಿ ಅನಿಮಲ್ಸ್ ಅಲ್ಲಿ ಔಟರ್ಮೋಸ್ಟ್ ಮೆಂಬ್ರೇನ್ ಇಸ್ ಕಾಲ್ಡ್ ಸೆಲ್ವಾಲ್. ಹಂಗಾಗಿ ಏನ್ ಯಾಕಂದ್ರೆ ಇಲ್ಲ, ಏನಿಲ್ಲ, ಸೆಲ್ವಾಲ್ ಈಸ್ ಆಬ್ಸೆಂಟ್, ಸೆಲ್ವಾಲ್ ಇರೋದಿಲ್ಲ. ಹಂಗಾಗಿ ಅವು ಈ ಬಹುಕೋಶಗಳಿಂದ ಮಾಡಲ್ಪಟ್ಟಿರುವಂತ ಜೀವಿಗಳು ಅನಿಮಲ್ಲಿಯಾಗಿ ನಮ್ಮಲ್ಲಿ ಕಂಡು ಬರ್ತಾರೆ. ಆಮೇಲೆ ನೀವು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಜೀವಿಗಳಲ್ಲಿ ದೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಡಿಪೆಂಡ್ ಅಪಾನ್ ದಿ ಪ್ಲಾಂಟ್ಸ್ ಫಾರ್ ದೇರ್ ಫುಡ್. ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅನಿಮಲ್ಸ್ ಏನಾಗ್ತದೆ, ಪ್ಲಾಂಟ್ ನಾವೆಲ್ಲ ಆಹಾರವಾಗಿ ಏನ್ ಮಾಡ್ತೀವಿ, ಡಿಪೆಂಡ್ ಅಪಾನ್ ದಿ ಪ್ಲಾಂಟ್ಸ್ ನ ಫುಡ್. ಪ್ಲಾಂಟ್ಸ್ ನಲ್ಲಿರುವಂತಹ ಸೀಡ್ಸ್ ನ ಉಪಯೋಗಿಸ್ತೀವಿ, ವೆಜಿಟೇಬಲ್ಸ್ ನ ತರಕಾರಿಗಳನ್ನ ಉಪಯೋಗಿಸ್ತೀವಿ. ಅಂದ್ರೆ ಡೈರೆಕ್ಟ್ ಆಗಿ ನಾವು ಪ್ಲಾಂಟ್ಸ್ ನ ಡಿಪೆಂಡ್ ಆಗಿದ್ದೀವಿ. ಅಥವಾ ಸಮ್ಟೈಮ್ ಯು ಕ್ಯಾನ್ ಈಟ್ ದಿ ಫ್ಲೆಶ್ ಆಫ್ ದಿ ಅದರ್ ಅನಿಮಲ್ಸ್, ದೋಸ್ ಅನಿಮಲ್ಸ್ ಅಗೇನ್ ಈಟ್ ದಿ ಪ್ಲಾಂಟ್ಸ್. ಹಂಗಾಗಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಾವು ಏನಾಗಿದ್ವಿ, ಆಹಾರಕ್ಕಾಗಿ ನಾವು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಹಂಗಾಗಿ ಆಲ್ ಅನಿಮಲ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ತಿನ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಇಂಡೈರೆಕ್ಟ್ಲಿ ಅಂದ್ರೆ ಡಿಪೆಂಡ್ ಆಗಿಲ್ಲ, ಯಾರ ಡಿಪೆಂಡ್ ಆಗಿದ್ರೆ ಡಿಪೆಂಡ್ ಆನ್ ಪ್ಲಾಂಟ್ಸ್ ಫಾರ್ ಫುಡ್. ಏನಕ್ಕೆ ಡಿಪೆಂಡ್ ಆಗ, ಆಹಾರಕ್ಕಾಗಿ ಡಿಪೆಂಡ್ ಆಗಿದ್ದೇವೆ ಫಾರ್ ಫುಡ್. ದಿಸ್ ಇಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ವಾಟ್ ಕಾಲ್ಡ್ ಅನಿಮಲ್ಸ್. ಅನಿಮಲ್ಸ್ ಅಲ್ಲಿ ಹೊಡಿಕೊಳ್ತೇನೆ ಡೈಜೆಷನ್ ಟೇಕಿಂಗ್ ಪ್ಲೇಸ್, ಡೈಜೆಸ್ಟ್ ಸಿಸ್ಟಮ್ ಅಂತ ಇರುತ್ತೆ. ಹಾಗಾಗಿ ಡೈಜೆಷನ್ ಇಸ್ ಇಂಟರ್ನಲ್ ಟೈಪ್ ಆಫ್ ಡೈಜೆಷನ್. ಕೆಲವಲ್ಲಿ ಎಕ್ಸ್ಟರ್ನಲ್ ಟೈಪ್ ಆಫ್ ಡೈಜೆಷನ್ ಇದೆ. ಹೊಡಿಕೊಳ್ಳಿ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಜೀವಿಗಳಲ್ಲಿ ಇಂಟರ್ನಲ್ ಡೈಜೆಸ್ಟ್ ಸಿಸ್ಟಮ್ ಇದೆ. ಅಂಡ್ ಲೋಯರ್ ಅನಿಮಲ್ಸ್ ಅಲ್ಲಿ ನಾವು ಹೊಡಿಕೊಳ್ತೇನೆ ಈಕ್ವಲ್ ಸಿಂಪಲ್ ಮೆಥಡ್ ಡೈಜೆಸ್ಟ್ ಸಿಸ್ಟಮ್ ಇರೋದಿಲ್ಲ. They going to absorb the food materials, but ಇಲ್ಲಿ ಇದಕ್ಕೆ engulf the food materials, allozoic ಅಂತ ಕರೀತೀವಿ ಅನ್ನೋದು. Essentially they directly what you call them, they are what you call them as the digestion ಏನಾಗಿದೆ is internal digestion is internal. And a mode of nutrition is allozoic type of nutrition. They engulf the food. Digestion is internal and nutrition. The nutrition is holozoic. What is the meaning of holozoic? They engulf the food. Nutrition is holozoic type of nutrition is there. And usually what you call them is ಇಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ ಅನ್ನೋದು. ಅಂಡ್ ಮುಖ್ಯವಾಗಿ ಇಲ್ಲಿ ನೋಡಿದಾಗ ನಾವು what you call them is they usually organisms have sensory and neuromotor mechanism. Animals ಅಲ್ಲಿ ಒಂದು when compared to plants ಅಲ್ಲಿ ಬಂದಾಗ ಇಲ್ಲಿ ಸೆನ್ಸರಿ ನ್ಯೂರೋಮೋಟಾರ್ ಮೆಕಾನಿಸಮ್ ಇದೆ. ಸೆನ್ಸರಿ ನಾವು ಮುಟ್ಟಿದ್ರೆ ಗೊತ್ತಾಗುತ್ತೆ, ನ್ಯೂರೋಮೋಟಾರ್ ಮೆಕಾನಿಸಮ್ ಅಂದ್ರೆ ನಾವು ಮುಟ್ಟಿದಾಗ ಏನಾಗುತ್ತೆ, ಅದು ಇಂಪಲ್ಸ್ what you call them ಸ್ಟಿಮ್ಯುಲಸ್ ರೀಚಸ್ ದಿ ಬ್ರೈನ್. ಬ್ರೈನಿಗೆ ಹೋದಾಗ ನಾವು ಏನ್ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ಪ್ರಚೋದನೆಯನ್ನು ಕೈ ಮೂವ್ಮೆಂಟ್ಸ್ ಮಾಡೋದು, ಈ ರೀತಿಯಾಗಂತ ಕೋಆರ್ಡಿನೇಷನ್ ಇದೆ. ನ್ಯೂರೋ ಮೋಟಾರ್ ಮೋಟಾರ್ ಅಂದ್ರೆ ಚಲಿಸುವಂತದ್ದು. ಮೋಟಾರ್ ಕೋಆರ್ಡಿನೇಷನ್ ನಮ್ಮಲ್ಲಿ ಕಂಡು ಬಂದಿದೆ ಯಾವ್ದು ಅನಿಮಲ್ಸ್ ಗಳಲ್ಲಿ. ಸೆನ್ಸರಿ ಅಂಡ್ ನ್ಯೂರೋ ಮೋಟಾರ್ ಅನಿಮಲ್ಸ್ ಅಲ್ಲಿ ಇದೆ. ಪ್ಲಾಂಟ್ಸ್ ಅಲ್ಲಿ ಸಹ ಸೆನ್ಸರಿ ಯೂಸಲಿ ದೇ ಸೆನ್ಸ್ ದಿ ಫಿಸಿಕಲ್ ಎನ್ವೈರನ್ಮೆಂಟ್ ಸೆನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಫ್ ಟಚ್ ಮೀ ನಾಟ್ ಪ್ಲಾಂಟ್, ಇಫ್ ಯು ಗೋ ಟಚ್ ದಟ್ ದೇ ಗೋಯಿಂಗ್ ಟು what you call them is they fold their leaves. And some of the plants usually what you call them is they bend towards the source of light. And these are also mechanism, but highly developed mechanism it can found in case of the what you call them is animals. They sensory and neuromotor mechanism. Okay, now sensory and neuromotor mechanism. This is the point that they have sensory and neuromotor mechanism. And all animals, ಇದು ಒಂದು ವೆರಿ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ನಾವು ನೋಡಬಹುದು. ಆಲ್ ಅನಿಮಲ್ಸ್ what you call them show locomotion, ಚಲನೆ ಮಾಡ್ತವೆ. They can move from one place to the another place. This is called them as they usually what you call them they show locomotion.
ಲೋಕೋಮೋಷನ್ ಏನೋ ಚಲನೆಯನ್ನು ತೋರಿಸ್ತವೆ. ಹೀಗೆ ಇದರಲ್ಲಿ ಅನಿಮಲ್ಸ್ so there are so many animals comes under invertebrates and vertebrates are there. All these comes under what you call them as a kingdom, what you call them animal and goods different, what you call them as a animals are there. Invertebrates what you call them as a porifera, coelenterata, ಆಮೇಲೆ ಅವೆಲ್ಲ ಡೀಟೇಲ್ಸ್ ಓದ್ತಾರೆ. ಆಮೇಲೆ ಯು ಕ್ಯಾನ್ ಸಿ ವರ್ಟಿಬ್ರೇಟ್ಸ್ ಅಲ್ಲಿ ಬಂದಾಗ ನೀವು what you call amphibians, fishes, sails, reptiles, ಪಕ್ಷಿಗಳು, ಮ್ಯಾಮಲ್ಸ್, ಸಸ್ತನಿಗಳು, ಇವೆಲ್ಲವೂ ಆಲ್ ದಿಸ್ ಕಮ್ಸ್ ಅಂಡರ್ what you call them as a kingdom animalia. ಕಿಂಗ್ಡಮ್ ಅನಿಮಲಿಯಾ ಅಂತ what you call them as ಯೂಕ್ಯಾರಿಯೋಟಿಕ್ ಆಗಿರುವಂತ ಹೆಟೆರೋಟ್ರೋಫಿಕ್ ಆಗಿರುತ್ತವೆ, ದೇ ಆರ್ ಮಲ್ಟಿಸೆಲ್ಯುಲರ್ ಆಗಿರ್ತವೆ, ಬಹುಕೋಶದಿಂದ ಮಾಡಿರ್ತದೆ, ಲ್ಯಾಕ್ ಸೆಲ್ ವಾಲ್ ಇರೋದಿಲ್ಲ ಅನ್ನೋದು, ದೇ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅವು ಎರಡನೇ ಡಿಪೆಂಡ್ ಆಗಿದ್ದಾರೆ, ಪ್ಲಾಂಟ್ಸ್ ಗೆ ಡಿಪೆಂಡ್ ಆಗಿದ್ದಾರೆ ಆಹಾರಕ್ಕಾಗಿ ಅಂತ. ಡೈಜೆಷನ್ ಇಸ್ ಇಂಟರ್ನಲ್ ಆಗಿದೆ, ಸಿಸ್ಟಮ್ ಇರುತ್ತೆ, ನ್ಯೂಟ್ರಿಷನ್ ಇಸ್ ಕೋಲೋಸೈಟ್, ದೇ ಕ್ಯಾನ್ ಎಂಗಲ್ಫ್ ದಿ ಫುಡ್ ಅನ್ನೋದು, ಅಂಡ್ ದಿಸ್ ಇಸ್ ದೇ ಇಸ್ there are sensory and neuromotor mechanism is there and they show locomotion. These are some of the characteristic features with regard to the what you call them as kingdom Animalia. Now what are the characteristics of all five kingdoms we have studied when we call them as Monera, Protista, what you call Mycota, Plantae and as well as Animalia. Now ಕೆಲವು ಜೀವಿಗಳನ್ನ ಈ ಐದು ಕಿಂಗ್ಡಮ್ಸ್ ಅಲ್ಲಿ ಇಟ್ಟಿಲ್ಲ. ವಿಧೇಯ ಕ್ಲಾಸಿಫಿಕೇಶನ್ does not provide any space in certain acellular organisms. ಕೆಲವು acellular organisms ಯಾವುದೇ ಒಂದು ಸ್ಪೇಸ್ ಅನ್ನು ಕಲ್ಪಿಸಿಲ್ಲ. ಆ ಆರ್ಗನಿಸಮ್ಸ್ ನಾವು ಸಪರೇಟ್ ಆಗಿ ಸ್ಟಡಿ ಮಾಡ್ತೀವಿ. We take a system of five kingdom system of classification has not provided any space to the ಕೋಶ ಇಲ್ಲದೆ ಇರುವಂತ ಕೆಲವು ಜೀವಿಗಳು, ಅಂತ ಜೀವಿಗಳಿಗೆ ಯಾವುದೇ ಒಂದು ಪ್ಲೇಸ್ ಈ ಫೈವ್ ಕಿಂಗ್ಡಮ್ ಅಲ್ಲಿ ಇಟ್ಟಿಲ್ಲ. ಹಂಗಾಗಿ we are going to study those animals separately. ಅವು ಯಾವುವು ಅಂದ್ರೆ ವೈರಸ್ ಆಗಿರ್ಬೋದು, ವೈರಾಯ್ಡ್ಸ್ ಅಂತ ಅನ್ನೋದು, ಅಂಡ್ ಲೈಕನ್ಸ್. which are those viruses and what we call them as viroids and what we call them as lichens. ಇವುಗಳಿಗೆ ಯಾವುದೇ ಒಂದು ಸ್ಪೇಸ್ ಅನ್ನ ಕಲೆಕ್ಸಿಲ್ಲ ಅನ್ನೋದು. ಈ ವೈರಸ್ ಅಂದ್ರೆ ಏನೋ ದೇ ಆರ್ what we call them as acellular, ಕೋಶನೇ ಇಲ್ಲ ಅನ್ನೋದು, ಕೋಶ ಮಟ್ಟದ ವ್ಯವಸ್ಥೆ ಇಲ್ಲ ಅವರಲ್ಲಿ. acellular ಇನ್ಫೆಕ್ಷಿಯಸ್, ಇನ್ಫೆಕ್ಷನ್ ನಮ್ಮ ದೇಹಕ್ಕೆ ಎಂಟರ್ ಆಗ್ತಾ ಇದೆ, ಇನ್ಫೆಕ್ಟ್ ದಿ ಅದರ್ ಆರ್ಗನಿಸಮ್. ಇನ್ಫೆಕ್ಷಿಯಸ್ ಎಂಟಿಟೀಸ್ ಅಂತ ಪಾರ್ಟಿಕಲ್ಸ್ ಅಂತ ಕರೀತಾರೆ, ಕೆನಾಟ್ ಕಾಲ್ ದೆಮ್ ಸೆಲ್, ದೇ ಕಾಲ್ ದೆಮ್ ಆಸ್ ಪಾರ್ಟಿಕಲ್ಸ್. ವೈರಸ್ ಅದಿ acellular ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್, ಇನ್ಫೆಕ್ಷಿಯಸ್ ಇರುವಂತಹ ಪಾರ್ಟಿಕಲ್ಸ್ ಆಗಿರ್ತವೆ. ಅಂಡ್ ದೀಸ್ ಆರ್ ವಾಟ್ ಯು ಕಾಲ್ ದೆಮ್, ಮುಖ್ಯವಾಗಿ ಏನಾಗಿವೆ ಇವು ಜೀವಿಗಳು acellular infectious particles ಆಗಿತ್ತು. and there is a nucleic acid surrounded by proteinaceous substance, protein coat ಇರುತ್ತೆ. ಹಂಗಾಗಿ they are called nucleoproteins ಅಂತ ಕರೀತೀವಿ. we call them as nucleoproteins. what are the viruses? very smallest organisms we can see that are called them as viruses. even what you call HIV is a virus, what is called corona is a virus. easily that virus is very very small and microscopic ಅನ್ನೋದು. ಅದಕ್ಕೆ ನಾವು ಅದನ್ನ we cannot even see with the help of the microscope. hence they call them as ultra microscope. we have to see with the electron microscope. the electron microscopic structure ಏನು ರಿವೀಲ್ ಆಗುತ್ತಲ್ಲ ಅದನ್ನ ultra microscopic. ಅದಕ್ಕೆ ಈ ವೈರಸ್ ವೈರಸ್ acellular, ಸೆಲ್ಯುಲಾರ್ ನೇಚರ್ ಇಲ್ಲ, acellular. ಅದು ಮೈಕ್ರೋಸ್ಕೋಪ್ ಇಂದ ನೋಡೋದ ಎಲೆಕ್ಟ್ರಾನ್ ultra microscopic ಅವು ಇನ್ಫೆಕ್ಷನ್ ದೇಹದೊಳಗೆ ಎಂಟರ್ ಆಗ್ತವೆ. ಇನ್ಫೆಕ್ಷಿಯಸ್ ನಾವು ಅದನ್ನ ಎಂಟಿಟೀಸ್ ಅಥವಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಎಂಟಿಟೀಸ್ ನ್ಯೂಕ್ಲಿಕ್ ಆಸಿಡ್ ಇರ್ತದೆ ಒಳಗಡೆ, ಸಿಕ್ಕ ಒಂದು ಪ್ರೋಟೀನ್ ಕೊಟ್ಟಿರುತ್ತೆ. ನ್ಯೂಕ್ಲಿಕ್ ಆಸಿಡ್ ಮಧ್ಯದಲ್ಲಿ ನ್ಯೂಕ್ಲಿಕ್ ಆಸಿಡ್ ಇರುತ್ತೆ, ನ್ಯೂಕ್ಲಿಕ್ ಆಸಿಡ್ ಮಧ್ಯದಲ್ಲಿ ಇರುತ್ತೆ. ಅಂಡ್ surrounded by proteinaceous coat. proteinaceous ಆಗಿರುವಂತ ಒಂದು ಕೋಟ್ ಇದೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ವಾಟ್ ಕಾಲ್ ಅದನ್ನ ಒಳಗೆ acellular ಕೋಶ ಮಟ್ಟದ ವ್ಯವಸ್ಥೆ ಇಲ್ಲ. ಅಲ್ಟ್ರಾ ಮೈಕ್ರೋಸ್ಕೋಪಿಕ್ acellular ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ನೋಡಬಹುದು. ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಅಂಡ್ ಇನ್ಫೆಕ್ಷನ್ಸ್ ರೋಗ ಅಂತ ಕರೀತಾರೆ ಅನ್ನೋದು ಎಂಟಿಟೀಸ್ ಅಥವಾ ಪಾರ್ಟಿಕಲ್ಸ್ ಅಂತ ಕರೀತೀವಲ್ಲ. ಅಂಡ್ ಯಾರಿಗೆ ನ್ಯೂಕ್ಲಿಕ್ ಆಸಿಡ್ ಆಗಿರುವಂತ ಸೆಂಟ್ರಲ್ ಕೋರ್ ಇದೆ ಅಲ್ಲಿ ಸರೌಂಡೆಡ್ ಬೈ ಪ್ರೋಟೀನೇಸಿಯಸ್ ಕೋಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟಿಎಂಇ ಟೊಬ್ಯಾಕೊ ಮೊಸೈಕ್ ವೈರಸ್ ನೋಡಿದಾಗ ನಾವು ದಿಸ್ ಇಸ್ ಕಾಲ್ಡ್
This is a what you call it nucleic acid core. ಈ ನ್ಯೂಕ್ಲಿಕ್ ಆಸಿಡ್ ಕೋರ್ ಏನಿದೆಲ್ಲ ಇದು ಸುತ್ತ ಏನಾಗುತ್ತೆ ಪ್ರೋಟೀನೇಷಿಯಸ್ ಈ ಒಂದು ಕಾಯಿಲ್ ಆಗಿರುವಂತ ಒಂದು ಕೋರ್ ಒಳಗಡೆ ರನ್ ಆಗ್ತದೆ. ಸುತ್ತದ ಮೇಲೆ ಈ ಪ್ರೋಟೀನ್ ಕೋಟ್ ಈ ತರ ಅದ್ರ ಮೇಲೆ ಸರೌಂಡ್ ಆಗಿರುತ್ತೆ. ದಿಸ್ ಇಸ್ ಇದರೊಳಗಡೆ ಏನಾಗಿದೆ ಈ ತರ ಈ ಫೋಲ್ಡ್ ಏನಾಗಿದೆ ಈ ಕೆಳಗಡೆ ರನ್ ಆಗ್ತದೆ ಮೇಲ್ಗಡೆ ಈ ಒಂದು ಪ್ರೋಟೀನೇಷಿಯಸ್ ಕೋಟ್ ಇರುತ್ತೆ. ದಿಸ್ ಇಸ್ ವಾಟ್ ಯು ಕಾಲ್ ದಿಸ್ ಎ ನ್ಯೂಕ್ಲಿಕ್ ಆಸಿಡ್ ಸರೌಂಡೆಡ್ ಬೈ ದಿಸ್ ಪ್ರೋಟೀನೇಷಿಯಸ್ ಕೋಟ್. ದಿಸ್ ಇಸ್ ಕಾಲ್ಡ್ ನ್ಯೂಕ್ಲಿಕ್ ಆಸಿಡ್ RNA. And this proteinaceous coat ನಾವು ಏನು ಕರೀತಾರೆ ಅಂದ್ರೆ ಕ್ಯಾಪ್ಸಿಡ್. This is the example for a tobacco mosaic virus. ಹಾಗೆ ಇನ್ನೊಂದು ವೈರಸ್ ಕಳೆದಿದೆ ಬ್ಯಾಕ್ಟೀರಿಯೋಫೇಜ್ ವೈರಸ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡುವಂತ ಒಂದು ವೈರಸ್ ನ ನಾವು ಹೊಡಿಕೊಳ್ಳೋದಿಲ್ಲ ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಈ ಒಂದು ಬ್ಯಾಕ್ಟೀರಿಯಾ ಫೇಜ್ ನೋಡಿದಾಗ this is the structure of this bacteriophage. You can see that called as ಇಲ್ಲಿ ಮುಖ್ಯವಾಗಿ ಏನಾಗಿದೆ ಇದು this is called genetic material. This genetic material is present here inside this called as DNA is a genetic material, and this is very this is called protein core. This is called sheet, and this is what you call ಇದನ್ನ ನಾವು ಏಟರ್ this is what you call neck structure of this is what you call this structure in example kelbodu but this structure of this structure of bacteriophage. This is a virus so bacteria ante pada yaake keltide which virus which infect bacteria ake bacteriophage virus name of the virus is called bacteriophage anta idu what this is called as a sheath. What you call this is tail and sheath. And also this is called as a basal plate, end plate and a basal plate. And this is what you call it. The tail is 5% attached to the other GV first day. You know, entry is DNA or the other GV put one. You can inject this DNA into the host organism. Yeah, host here infection of the inject Marte. Other spikes at the and these are what you call the tail fibers. Fibers. This is an example for a tobacco. ಇಲ್ಲಿ ನೋಡಿ ನಾವು ಏನು ಹೇಳ್ತಾರೆ ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಕೋರ್ ಇದೆ ಒಳಗಡೆ ನ್ಯೂಕ್ಲಿಕ್ ಆಸಿಡ್ ಅಂತ DNA ಇರಬಹುದು. ಇಲ್ಲಿ ಟೊಬ್ಯಾಕೊ ಮೈಸೈಟ್ ವೈರಸ್ ಅಲ್ಲಿ RNA is genetic material RNA ಇರುತ್ತೆ. ಟೊಬ್ಯಾಕೊ ಮೈಸೈಟ್ ಈ genetic material is DNA ಇರುತ್ತೆ. ಈ egg ಒಳಗಡೆ ಇರುತ್ತೆ and this is called the look like a tadpole shape ತರ ಕಾಣುತ್ತೆ. This is called the egg and this is called the tail and this is called the collar and this is called neck ಅಂತ ಕರೀತೀವಿ. neck ಅಲ್ಲಿ collar ಇದೆ and this is called tail sheath ಅನ್ನೋದು collar and sheath ಇರ್ತದೆ. And it's called basal plate and these are called tail fibers and these are spikes. This is the structure of what you call them as a what you call bacteriophage. ಅಂದ್ರೆ ಈಗ ನ್ಯೂಕ್ಲಿಕ್ ಆಸಿಡ್ ಸುತ್ತೆ ಇದೆಲ್ಲ ಪ್ರೋಟೀನ್ ಒಳಗಿರೋದು ಮಾತ್ರ ನ್ಯೂಕ್ಲಿಕ್ ಆಸಿಡ್. ಹಂಗಾಗಿದೆ what you call them as a nucleic acid core and that is surrounded by what you call them is surrounded by a proteinaceous what you call them as a coat ಇರುತ್ತೆ. This is the structure of a nucleic acid. ಈ ನ್ಯೂಕ್ಲಿಕ್ ಆಸಿಡ್ ಏನಿದೆಲ್ಲ ಸ್ಟ್ರಕ್ಚರ್ ಒಳಗೆ ಪರ್ಸನಲ್ ಎ ಸೆಲ್ಲಾರ್ ದೇ ಡು ನಾಟ್ ಹ್ಯಾವ್ ಎ ಸೆಲ್ಲಾರ್ ನೇಚರ್ ದೇ ಕ್ಯಾನ್ ಬಿ ಕ್ರಿಸ್ಟಲೈಸ್ ಮಾಡಬಹುದು ಅಂದ್ರೆ ದೇ ಘನ ರೂಪಕ್ಕೆ ತರಬಹುದು. ದೇ ಕ್ಯಾನ್ ಬಿ ಕ್ರಿಸ್ಟಲೈಸ್ ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ರಿಸ್ಟಲ್ ಫಾರ್ಮ್. ದೇ ಮೆಡಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಮೆಡಿಕಲ್ ಈ ವೈರಸ್ ಆರ್ ಮೆಡಿಕಲ್ ಎ ಸೆಲ್ಲಾರ್ ಅಂತ ಎ ಸೆಲ್ಲಾರ್ and they can be converted into crystalline form. Crystalline form ಅದಕ್ಕೆ ನಾವು ಹೊಡಿಕೊಳ್ಳೋದೇ ಇಂಪೀಸ್ ಅಂತ ಕರೀತೀವಿ. crystalline form this ಜನರೂಪಕ್ಕೆ ಹೊಡಿಕೊಳ್ಳೋದೇ ಇದನ್ನ ತರಬಹುದು. ಇದು ಒಂದು ನೇಚರ್ ತಿಳ್ಕೊಳ್ಳೋದೇ ವೈರಸ್ ಅಲ್ಲಿ ಏಸ್ ಅಲ್ಲ ಕೋಶ ಮಟ್ಟದ ವ್ಯವಸ್ಥೆ ಇಲ್ಲ and they is converted into what you call the crystalline form. And after infection in what you call this host in after infecting the host it can take out the what you call host metabolic machinery for the protein synthesis. ಈ ಬಾಡಿ ಇಂದ ಮಾಡಲ್ಪಟ್ಟ ಪ್ರೋಟೀನ್ ತಯಾರು ಮಾಡ್ಕೋಬೇಕಲ್ಲ ಅದಕ್ಕೆ ಏನ್ ಮಾಡ್ತೇವೆ ಹೋಸ್ಟ್ ಜೀವಿಗಳೊಳಗೆ ಹೋದಾಗ ಆ ಹೋಸ್ಟ್ ಮೆಟಬಾಲಿಕ್ ಮೆಷಿನರಿ ಏನಿಲ್ಲ ಆ ಒಂದು ಏನೇನು ತಯಾರು ಮಾಡ್ಬೇಕಂತ ಇರುತ್ತಲ್ಲ ಬಾಡಿಯಲ್ಲಿ ನಮ್ಮ ಬಾಡಿ ನಮಗೆ ಬೇಕಾದ ವಸ್ತುಗಳನ್ನ ನಾವು ತಯಾರು ಮಾಡ್ಕೊಳ್ತೀವಿ ಸೆಲ್
ಆ ಒಂದು ಹೋಸ್ಟ್ ಸೆಲ್ನ ಮೆಟಬಾಲಿಕ್ ಮೆಷಿನರಿ ಇದು ವಶಪಡಿಸ್ಕೊಂಡ್ಬಿಡ್ತು, ಒಳಗಡೆ ಸೇರ್ಕೊಂಡ್ಬಿಟ್ಟು ಇಟ್ ಕ್ಯಾನ್ ಸಿಂಥಸೈಸ್ ಇಟ್ಸ್ ಓನ್ ಪ್ರಾಡಕ್ಟ್. ತನಗೆ ಬೇಕಾದಂತ ವಸ್ತುಗಳನ್ನ ಇದು ತಯಾರು ಮಾಡ್ಕೊಂಡು, ತನಗೆ ಏನ್ ಬೇಕು ರಚನೆಗೆ ಆ ವಸ್ತುಗಳನ್ನು ಪ್ರೋಟೀನ್ ಇದನ್ನ ತಯಾರು ಮಾಡ್ಕೊಳುತ್ತೆ. ಆಫ್ಟರ್ ಇನ್ಫೆಕ್ಷನ್ they can what you call them is take out the host metabolic machinery na adu tagondo it can synthesize what you call them is a proteinaceous substance na adu tayar ಮಾಡುತ್ತೆ. and there can be used at host metabolic machinery for the its own multiplication. ಅದಕ್ಕೆ ಒಂದು ಸೆಲ್ ಮಲ್ಟಿಪ್ಲಿಕೇಶನ್ ಬೇಕಂತದನ್ನ ಅದು ಮಾಡ್ಕೊಳ್ಳಲಿಕ್ಕೆ ಈ ಹೋಸ್ಟ್ ಮೆಟಾಬಾಲಿಕ್ ಮೆಷಿನರಿ ಆಫ್ ದಿ ಸೆಲ್ ನ ಫಸ್ಟ್ ಮಲ್ಟಿಪ್ಲಿಕೇಶನ್ ಗೆ ಉಪಯೋಗಿಸುತ್ತೆ. ಅದಕ್ಕೆ ನೆಕ್ಸ್ಟ್ ಯಾಕಂದ್ರೆ ಆಫ್ಟರ್ ಇನ್ಫೆಕ್ಷನ್ ಆದ ನಂತರ ಒಳಗಡೆ ಇನ್ಫೆಕ್ಷನ್ ಆಫ್ ಯಾರು ಜೀವಿ ಒಳಗಡೆ ಹೋಗುತ್ತಲ್ಲ ಅದು ಹೋಸ್ಟ್. After infection of the host, it controls the metabolic machinery. Metabolic takes the control of the taken over the metabolic machinery. Controls the host, control the metabolic machinery. Metabolic machinery of host cell. ಏನಕ್ಕೆ ಟೆಸ್ಟ್ ಅಂತ host cell metabolic machinery for its multiplication. Other multiplication. For its multiplication ಈ ಮಲ್ಟಿಪ್ಲಿಕೇಶನ್ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಳ್ಳಲಿಕ್ಕೆ ಅದು ಏನ್ ಮಾಡುತ್ತೆ, ಆ ಇನ್ಫೆಕ್ಷನ್ ಆದ ನಂತರ ಹೋಸ್ಟ್ ಒಳಗಡೆ ಸೇರ್ಕೊಂಡು ಅದನ್ನ ಮೆಟಬಾಲಿಕ್ ಮೆಷಿನರಿನ ಅದು ಉಪಯೋಗಿಸ್ಕೊಂಡು ಅದು ಮಲ್ಟಿಪ್ಲೈ ಆಗುತ್ತೆ, ಸಂಖ್ಯೆನ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ ಅನ್ನೋದು. ಆಮೇಲೆ ಈ ವೈರಸ್ ಇದಾವಲ್ಲ, ಜೆನೆಟಿಕ್ ಮೆಟೀರಿಯಲ್ ಏನಾಗಿರ್ತದೆ, DNA ಇರ್ಬೋದು, RNA ಇರ್ಬೋದು, ಇಟ್ಸ್ ಪ್ರೋಟೀನೇಷಿಯಸ್ ಕೋಟ್ ಇರುತ್ತೆ. ನಾನು ಈ ಜೆನೆಟಿಕ್ ಮೆಟೀರಿಯಲ್ ನೋಡಿ, ಜೆನೆಟಿಕ್ ಮೆಟೀರಿಯಲ್ ಇದೆ, RNA ಇರುತ್ತೆ, ಇಟ್ಸ್ ಸರೌಂಡೆಡ್ ಬೈ ಪ್ರೋಟೀನೇಷಿಯಸ್ ಕೋಟ್. ಇದು ಪ್ರೋಟೀನೇಷಿಯಸ್ ಅಂತ. ಇಲ್ಲಿ ಸಹ ಜೆನೆಟಿಕ್ ಮೆಟೀರಿಯಲ್ ಕೆಲವು ಜೀವಿಗಳಲ್ಲಿ ವೈರಸ್ ನಲ್ಲಿ ಜೆನೆಟಿಕ್ ಮೆಟೀರಿಯಲ್ DNA ಡೋಸ್ ಅಂತ ಏನಿದೆ ಪ್ರೋಟೀನೇಷಿಯಸ್ ಕೋಟ್ ಇದೆ. ಅಂದ್ರೆ ದೇವಿಗೆ ಜೆನೆಟಿಕ್ ಮೆಟೀರಿಯಲ್ ಐದರ್ DNA ಇರಬಹುದು ಅಥವಾ RNA ಇರಬಹುದು ಅನ್ನೋದು. ಅಂಡ್ ಮೋಸ್ಟ್ ಆಫ್ ಪ್ಲಾಂಟ್ಸ್ ಗೆ RNA ಜೆನೆಟಿಕ್ ಮೆಟೀರಿಯಲ್ ಆಗಿದೆ. ಅಂಡ್ ಯೂಶಲಿ ವಾಟ್ ಇಸ್ ಟೊಬ್ಯಾಕೋ ಪ್ಲಾಂಟ್, ಹಾಗಾಗಿ ಇದು ಪ್ಲಾಂಟ್ ಟೊಬ್ಯಾಕೋ ಇನ್ಫೆಕ್ಷನ್ ಮಾಡಿ ಟೊಬ್ಯಾಕೋ ಮೊಸೈಕ್ ವೈರಸ್ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ಟೊಬ್ಯಾಕೋ ಮೊಸೈಕ್ ಡಿಸೀಸ್ ಅಂತ ಕರೀತಾರೆ. ಟೊಬ್ಯಾಕೋ ಇನ್ಫೆಕ್ಷನ್ ಆಗೋದ್ರಿಂದ ಈ ವೈರಸ್ ಗೆ ಟೊಬ್ಯಾಕೋ ಮೊಸೈಕ್ ವೈರಸ್. ಹಂಗಾಗಿ ಇದು ಜೆನೆಟಿಕ್ ಮೆಟೀರಿಯಲ್ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಈಸ್ ಐದರ್ ಏನಿರ್ಬೋದು RNA ರೈಬೋನ್ಯೂಕ್ಲಿಕ್ ಆಸಿಡ್, RNA ಗೊತ್ತಿರುತ್ತೆ, ನ್ಯೂಕ್ಲಿಕ್ ಆಸಿಡ್ ಎರಡರ ಅಂಡರ್ ಆಫ್ DNA ಬರೋದು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಅಂಡ್ ಸುತ್ತ ಎರಡು ಸುತ್ತ ಏನು ಸರೌಂಡೆಡ್ ಬೈ proteinaceous substance. Proteinaceous substance ಅದು ಸರೌಂಡ್ ಆಗಿದೆ. ಈ ಒಂದು ಕ್ಯಾರೆಕ್ಟರಿಸ್ಟಿಕ್. ಇದರಲ್ಲಿ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ RNA is genetic material ಆಗಿರುತ್ತೆ. ಇನ್ನು ಕೆಲವಲ್ಲಿ DNA, ಅನಿಮಲ್ಸ್ ಅಲ್ಲಿ DNA ಇದೆ genetic material. ಈ genetic material ಏನಾಗಿರುತ್ತಲ್ಲ, ಇಟ್ ಯೂಶಲಿ ಸಿಂಗಲ್ ಸ್ಟ್ಯಾಂಡರ್ಡ್. RNA is ಸಿಂಗಲ್ ಸ್ಟ್ಯಾಂಡರ್ಡ್. ಇನ್ನು ಮೋಸ್ಟ್ ಆಫ್ ದಿ ಅನಿಮಲ್ಸ್ ಅಲ್ಲಿ RNA is genetic. ಅನಿಮಲ್ಸ್ ಅಲ್ಲಿ RNA genetic material ಆಗಿದ್ರೆ ಅದು ಡಬಲ್ ಸ್ಟ್ಯಾಂಡ್ ಇರುತ್ತೆ, ಫೋಲ್ಡ್ ಆಗಿ ಅಷ್ಟೇ. ಸಿಂಗಲ್ ಸ್ಟ್ಯಾಂಡರ್ಡ್ ಫೋಲ್ಡ್ ಆಗಿ ಡಬಲ್ ಆಗಿರುತ್ತೆ. DNA ಇದೆ, DNA is ಡಬಲ್ ಸ್ಟ್ಯಾಂಡರ್ಡ್. Most of the plants having a RNA genetic material which is single stranded, but animals having double stranded ಆಗಿರುವಂತ RNA ಇರಬಹುದು, ಅಂದ್ರೆ ಫೋಲ್ಡ್ ಆಗಿ ಸಿಂಗಲ್ ಸ್ಟ್ಯಾಂಡರ್ಡ್ ಫೋಲ್ಡ್ ಡಬಲ್ ಆಗಿರುತ್ತೆ, ಅಥವಾ ಡಬಲ್ ಸ್ಟ್ಯಾಂಡರ್ಡ್ DNA is genetic material ಆಗಿರುತ್ತೆ ಅಂತ. ಯೂಶಲಿ ವೈರಸ್ ನಾನು ಆಗಲೇ ಹೇಳಿದೆ, ವೈರಸ್ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾ. ಇದು ಈ ಬ್ಯಾಕ್ಟೀರಿಯಾ ವೈರಸ್ ಬ್ಯಾಕ್ಟೀರಿಯಾ ಫೇಸ್ ಅಂತ ಯಾಕೆ ಅಂತಿದ್ರೆ, ದಿಸ್ ವೈರಸ್ ಗೋಯಿಂಗ್ ಟು ಇನ್ಫೆಕ್ಟ್ ದಿ ಬ್ಯಾಕ್ಟೀರಿಯಾ. Virus can infect the plant, is called plant virus. Virus it can infect animals, animal virus. ಹಂಗೆ the virus if it infect the bacteria is called bacteriophage ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ bacteriophage ಅಂತ ಕರಿತೀವಿ ಅನ್ನೋದು. ಇಲ್ಲಿ ನಾವು ಈ ಟೊಬ್ಯಾಕೋ ಮೊಸೈಕ್ ವೈರಸ್ ಅಲ್ಲಿ ನೋಡ್ರಿ, this is called as RNA is surrounded by a proteinaceous coat. ಈ proteinaceous coat ಅನ್ನು ನಾವು ಹೇಳ್ತೀವಿ capsid. What is the capsid ಅಂದ್ರೆ RNA of the tobacco mosaic virus is genetic material is surrounded by a proteinaceous coat. The proteinaceous coat is called capsid. Capsid is made up of a smaller units. ಸಣ್ಣ ಇವನ್ನ ಬಾಳೆ ಕೊನೆ ಕಾಣ್ತವೆ. ಈ ಒಂದು ಸಣ್ಣ ಯೂನಿಟ್ಸ್ ಗಳನ್ನ ಕ್ಯಾಪ್ಸೋಮಿಯರ್ಸ್. ಈ ನಂಬರ್ ಆಫ್ ಕ್ಯಾಪ್ಸೋಮಿಯರ್ಸ್ ಸ್ಟ್ರಕ್ಚರ್ ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. ದಿಸ್ ಇಸ್ ಇನ್ ಕೇಸ್ what you call them is a tobacco mosaic virus proteinaceous coat. ಇನ್ನು ನಾವು ಏನಂತ ಕರಿತೀವಿ, ಕ್ಯಾಪ್ಸಿಡ್ ಅಂತ ಕರಿತೀವಿ. genetic material surrounded by means of a proteinaceous coat. in case of tobacco mosaic virus ಕ್ಯಾಪ್ಸಿಡ್ ಅಂತ ಕರಿತೀವಿ. and individual units of this capsid is called as a capsomere ಅಂತ ಕರಿತೀವಿ ಅನ್ನೋದು. ಈಗ ಇಂಥ ವೈರಸ್ಗಳು ಇದಾವಲ್ಲ, they usually cause so many diseases in case plants and animals. In case virus can cause diseases like what you call them as AIDS,
ಅಂಡ್ ವಾಟ್ ಕಾಲ್ ಮಮ್ಸ್ ಅನ್ನೋದು ಅಂಡ್ ಇನ್ಫ್ಲೂಯೆನ್ಸಾ ಇರ್ಬೋದು, ಹರ್ಪೀಸ್ ಅನ್ನೋದು ಇಂತ, ಆಮೇಲೆ ಇವನು ಕರೋನಾ ಡಿಸೀಸ್ ಸ್ಟಡಿಡ್ ನಾವು ಪ್ರೆಸೆಂಟ್ what you call them is infected with so that disease. ಇವೆಲ್ಲ ಏನಂತ ಕಳಿಗೆ ವೈರಸಸ್ ಅಂಡ್ ಇದರ ಕಾಲ್ ಇಟ್ ಕ್ಯಾನ್ ಕಾಸ್ ಡಿಸೀಸ್ ಇನ್ ಅನಿಮಲ್ಸ್. ಇಲ್ಲಿ ಈ ತರ ಡಿಸೀಸ್ಗಳು ಅಂತ ವೈರಸ್ ತರುವಂತ ಡಿಸೀಸ್ಗಳು ಯಾವ್ಯಾವ ಬಂದ್ರೆ HIV ಏಡ್ಸ್ ತರುತ್ತೆ ಅನ್ನೋದು, what you call them as ಹರ್ಪೀಸ್ ಅನ್ನೋದು, what you call ಇನ್ಫ್ಲೂಯೆನ್ಸಾ ಅನ್ನೋದು, ಆಮೇಲೆ ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಇವೆಲ್ಲ ವೈರಸ್ ಗೆ ಸಂಬಂಧಪಟ್ಟ ಡಿಸೀಸ್. ಹಾಗೆ ಪ್ಲಾಂಟ್ಸ್ ಅಲ್ಲಿ ಸಹ ಇದು ಕ್ಯಾನ್ ಕಾಸ್ ಡಿಸೀಸ್ ಕಾಲ್ them as ಮೊಸೈಕ್ ಡಿಸೀಸ್, ಟೊಬ್ಯಾಕೋ ಮೊಸೈಕ್ ಡಿಸೀಸ್ ತರುತ್ತೆ. ಅಂಡ್ ವೇನ್ ಕ್ಲಿಯರಿಂಗ್ ಅಂತ ಲೀಫ್ ಕರ್ಲಿಂಗ್, ಲೀಫ್ ಎಲ್ಲ ಸುತ್ಕೊಳ್ಳೋದು ಹಿಂಗೆ ವೇನ್ಸ್ ಎಲ್ಲ ಕಾಣ್ತಾರೆ, ಲೀವ್ಸ್ ಅಲ್ಲಿ ವೇನ್ಸ್ ಅಷ್ಟೇ ಕಾಣ್ತವೆ, ವೇನ್ ಕ್ಲಿಯರಿಂಗ್ ಕಾಣ್ತವೆ, ಈ ತರ ವೇನ್ಸ್ ಕಾಣ್ತವೆ, ವೇನ್ ಕ್ಲಿಯರಿಂಗ್ ಅಂತ ಕರಿತೀವಿ ಅನ್ನೋದು. ಆಮೇಲೆ ಇಂಥ ಸೋ ಮೆನಿ ಡಿಸೀಸ್ ಯು ಕ್ಯಾನ್ ಕಾಸ್ ಇನ್ ಕೇಸ್ ದಿ ಪ್ಲಾಂಟ್ಸ್ ಅಲ್ಲಿ ಇದು ಡಿಸೀಸ್ ತರುತ್ತೆ. ಇಂಥ ವೈರಸ್ಗಳನ್ನ ವೈರಸ್ ಇಸ್ ನಥಿಂಗ್ ಬಟ್ ವೀನಮ್ ಅಂತ ಕರಿತೀವಿ. ವೀನಮ್ ಅಥವಾ ಪಾಯ್ಸನಸ್ ಫ್ಲೂಯಿಡ್ ಅಂತ ಕರೆದ. ಯಾರ ಕರೆದ್ರು ಅಂತ what you call them as ಲೂಯಿ ಪ್ಯಾಶ್ಚರ್. ವೈರಸ್ ವೈರಸ್ ಕೆನ್ ಬಿ ಕಾಲ್ಡ್ ಎಸ್ ಎ ವೀನಮ್ ಅಂತ ಕರೀತಾನೆ. what you call them as a poisonous fluid ಇದ್ದಂಗೆ ಇರುತ್ತೆ. ವೈರಸ್ ಕಾಲ್ಡ್ them as a ವೀನಮ್ ಅಂತ ಕರೀಬಹುದು. ಅದನ್ನ ಕಾಲ್ಡ್ them as a poisonous fluid ಅಂತ ಕರೀತಾರೆ. ವೈರಸ್ ಕಾಲ್ಡ್ ವೀನಮ್ ಅಥವಾ ಪಾಯ್ಸನಸ್ ಫ್ಲೂಯಿಡ್ ಅಂತ ಯಾಕೆ ಕರೀತಾರೆ? ನೀವು ಸೈನ್ಸ್ ಕಾಲ್ಡ್ ಪ್ಯಾಶ್ಚರ್. ಆಮೇಲೆ ಒಂದು ಸೈಂಟಿಸ್ಟ್ what you call them is a DJ Ivanovsky ಅನ್ನೋದನ್ನು ಈ ಒಂದು what you call ವೈರಸ್ one of the discovery recognize some of the microbes which are causative agent for the what you call disease in case of certain plants like tobacco ದಲ್ಲಿ ಒಂದು ಸಣ್ಣ ಮೈಕ್ರೋಬ್ಸ್ ಇರ್ತವೆ, ಅವು ಡಿಸೀಸ್ ತರ್ತವೆ ಅಂತ, ಅವನ್ನೇ ವೈರಸ್ ಅಂತ ಕರೆದ. what you call them is ಯಾರಂದ್ರೆ ಈ ವೈರಸ್ ಅನ್ನ what you call poisonous venom ಅಥವಾ poisonous fluid ಅಂತ ಪ್ಯಾಶ್ಚರ್ DJ Ivanovsky. ಇವನೇನ್ ಹೇಳ್ತಾನೆ, ಈ ಒಂದು ಸಣ್ಣ ಕೆಲವು ಮೈಕ್ರೋಬ್ಸ್, ಈ ರೆಕಗ್ನೈಸ್ ಸರ್ಟನ್ ಮೈಕ್ರೋಬ್ಸ್ ಸಣ್ಣ ಜೀವಿಗಳನ್ನ ಸೂಕ್ಷ್ಮ ಜೀವಿಗಳನ್ನ ನೋಡ್ಕೊಳ್ತಾನೆ. ಕಾಜಿಟಿವ್ ಏಜೆಂಟ್ ಅಂತ ಕಳಿಸ್ತಾನೆ. ಡಿಸೀಸಸ್ ಗೆ ಕಾಜಿಟಿವ್ ಏಜೆಂಟ್ ಆಗಿದೆ. ಇವೇ ಡಿಸೀಸ್ ತರ್ತವೆ. ಕಾಜಿಟಿವ್ ಏಜೆಂಟ್ ಏನ್ ತರ್ತವೆ? ಡಿಸೀಸ್ ತರುವಂತ ಏಜೆಂಟ್ಸ್ ಗಳು ಅಂತ ಹೇಳ್ತಾನೆ ಐವನೋವ್ಸ್ಕಿ ಅನ್ನೋದು. ಅಂಡ್ another one scientist called name of the scientist called them is M.W. Bajornik. M.W. Bajornik. M.W. Bajornik ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಈ ವೈರಸ್ ಎಕ್ಸ್ಟ್ರಾಕ್ಟ್ ಆಫ್ ದಿ ಇನ್ಫೆಕ್ಟೆಡ್ ಪ್ಲಾಂಟ್, ಯಾವ ಪ್ಲಾಂಟ್ ಇನ್ಫೆಕ್ಷನ್ ಆಗುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್, ಲೀಫ್ ಎಕ್ಸ್ಟ್ರಾಕ್ಟ್ ಅದನ್ನ ತಗೊಂಡು ಇಷ್ಟೇ ಡಿಸೀಸ್ ಅಂದ್ರೆ ಇದು ಡಿಸೀಸ್ ತರುತ್ತೆ. ಯಾವ ಒಂದು ಹೆಲ್ತಿ ಪ್ಲಾಂಟ್ ಇನ್ಫೆಕ್ಟೆಡ್ ಪ್ಲಾಂಟ್ ಅಂದ್ರೆ ಯಾವ ರೋಗಾಣು ಇರುತ್ತೆ ಅಂತ ಪ್ಲಾಂಟ್ ನ ಎಕ್ಸ್ಟ್ರಾಕ್ಟ್ ತಗೊಂಡು ಅದನ್ನ ಸಿರಿಂಜ್ ಅಲ್ಲಿ ಇನ್ನೊಂದು ಹೆಲ್ತಿ ಪ್ಲಾಂಟ್ ಗೆ ಇಂಜೆಕ್ಟ್ ಮಾಡಿದ್ರೆ ಕಾಸ್ ಡಿಸೀಸ್ ಅಂತ ಹೇಳಿದ್ರೆ ಬೈಜರ್ನಿಕ್ ಅನ್ನೋದು. ಅಂಡ್ another one scientist what you call them is M.W. Stanley. ನಿಮಗೆ ಸೈಂಟಿಸ್ಟ್ ಕಾಲ್ ಇದೆ ಇದು ಇನ್ಫೆಕ್ಷನ್ ನೋಡಿಕೊಳ್ಳಿ ಹೆಲ್ತಿ ಪ್ಲಾಂಟ್ ಏನ್ ಮಾಡುತ್ತೆ, ಎಕ್ಸ್ಟ್ರಾಕ್ಟ್ ಆಫ್ ಇನ್ಫೆಕ್ಷಿಯಸ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಏನ್ ಮಾಡುತ್ತೆ ಈ ಇಂಜೆಕ್ಟೆಡ್ ಎಂಟಿಬಯೋಟಿಕ್ ಹೆಲ್ತಿ ಪ್ಲಾಂಟ್ ಗೆ ಇಂಜೆಕ್ಟ್ ಮಾಡಿದ್ರೆ ಹೆಲ್ತಿ ಪ್ಲಾಂಟ್ ಗೆ ಇಂಜೆಕ್ಟ್ ಮಾಡಿದ್ರೆ ಕಾಸ್ ಡಿಸೀಸ್ ತರುತ್ತೆ ಅಂತ ಹೇಳ. ಅಂದ್ರೆ ಇನ್ಫೆಕ್ಷಿಯಸ್ ಅಂತ ಇನ್ಫೆಕ್ಷನ್ಸ್ ಮಾಡುತ್ತೆ ಅಂತ ಗೊತ್ತಾಯ್ತು. ಅಂಡ್ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಇದೆ, ಸ್ಟ್ಯಾನ್ಲೆ ಅನ್ನುವಂತ ಒಬ್ಬ ಸೈಂಟಿಸ್ಟ್ ಏನ್ ಮಾಡಿದ, ಏನ್ ಹೇಳ್ದ, ವೈರಸ್ ಕೆನ್ ಬಿ ಕ್ರಿಸ್ಟಲೈನ್. ವೈರಸ್ ಕೆನ್ ಬಿ ಕ್ರಿಸ್ಟಲೈನ್ ಘನರೂಪಕ್ಕೆ ಅದನ್ನು ಕನ್ವರ್ಟ್ ಮಾಡಕ್ಕೆ virus can exhibit what you call some of the, then they are what you call them as only they are became active when they are inside. They can use the water host. ಅದಕ್ಕೆ ಸ್ವಂತ ಮೆಟಬಾಲಿಕ್ ಮಿಷನರಿ ಇಲ್ಲ. ಯಾವ ಜೀವಿ ಇರುತ್ತೆ ಆ ಜೀವಿ ಹೋಸ್ಟ್ ಮೆಟಬಾಲಿಕ್ ಮಿಷನರಿ ಉಪಯೋಗಿಸಿಕೊಂಡು ತನಿ ಬೇಕಾದಂತ ವಸ್ತುಗಳನ್ನ ಮಲ್ಟಿಪ್ಲಿಕೇಶನ್ ಬೇಕಾದಂತ ವಸ್ತುಗಳನ್ನ ತಯಾರು ಮಾಡುತ್ತೆ. ಹಂಗಾಗಿ they can be what you call they are living only when they are inside the body. When they are outside the body they are inert ಆಗಿರ್ಬೇಕು, ಕ್ರಿಸ್ಟಲೈನ್ ರೂಪದಲ್ಲಿ ಇರ್ತವೆ ಅಂತ. ಹಂಗಾಗಿ this exhibits some of the living characteristic and non-living characteristic. ನಾವು ವೈರಸ್ what you call them as acellular. ಈ what you call them ultra microscopic infectious entities ಅಥವಾ particles ಅಂತ ಕರೀತಾ ಹೋಗ್ತೀವಿ ಅನ್ನೋದು. ಹೀಗೆ these are the certain organisms. ನೆಕ್ಸ್ಟ್ ನಾವು ಇನ್ನೊಂದು ಜೀವಿ ಇದಾವೆ, ಉದಾಹರಣೆಗೆ ವೈರಾಯ್ಡ್ಸ್ ಅಂತ ಕರೀತೀವಿ. ಆ ವೈರಾಯ್ಡ್ಸ್ what you call them infectious nucleic acids without having what you call them protein coat. ನಾವು ವೈರಸ್ ಅಲ್ಲಿ ಇನ್ಫೆಕ್ಷಿಯಸ್ ಆಗಿದ್ದ ನ್ಯೂಕ್ಲಿಕ್ ಆಸಿಡ್ ಪ್ರೋಟೀನ್ ಕೋಟ್ ಇರುತ್ತೆ. ಆ ಪ್ರೋಟೀನ್ ಕೋಟ್ ಇಲ್ಲದೆ ಇರುವಂತ ಇನ್ಫೆಕ್ಷಿಯಸ್ ಜೆನೆಟಿಕ್ ಮೆಟೀರಿಯಲ್ ಇರುವಂತಹ ವಸ್ತುಗಳು what you call them as they are infectious nucleic acid lack protein coat. Those are called them as viroids. Viroids ಅಂತ ಏನು ಹೇಳಬಹುದು, they are infectious
nucleic acid, infectious nucleic acids without protein coat. Protein coat ಇಲ್ಲ. protein coat ಇರುವಂತ ಇನ್ಫೆಕ್ಷನ್ಸ್ ಆಗಿರುವಂತ ಒಂದು ನ್ಯೂಕ್ಲಿಕ್ ಆಸಿಡ್ ವಿತೌಟ್ ಪ್ರೋಟೀನ್ ಕೋಟ್ ಕಾಲ್ಡ್ ವೈರಸ್. ದೇ ಆರ್ ವೆರಿ ಸ್ಮಾಲೆಸ್ಟ್ when compared ವೈರಸ್ ಗಿಂತ ಬಹಳ ಚಿಕ್ಕದು. and these viruses can cause particular some of the diseases ತರ್ತವೆ in case of plants. like potato spindle tuber disease caused by the viroid, potato spindle tuber viroid. It causes very smallest living organisms have viroid ಮತ್ತು infectious nucleic acid without a protein coat, and they are very smallest and they can cause disease called as what is called disease called potato spindle tuber disease, which is caused by the viroid. potato spindle tuber viroid ಇದರಿಂದ ಬರುತ್ತೆ. and this is what is called ಇದನ್ನ ಕಂಡುಹಿಡಿದ ಯಾವ ಸೈಂಟಿಸ್ಟ್ called viroid ಅನ್ನೋದು Dyner was a scientist who identified the very smallest organism when compared to virus ಗಿಂತ ಚಿಕ್ಕವಾಗಿರುವಂತ infectious nucleic acid protein coat ಇಲ್ಲದೆ ಇರುವಂತವನ್ನ Dyner ಅಂತ. ನೆಕ್ಸ್ಟ್ ವಿ ಪಾಸೆಂಟೇಜ್ ಬಗ್ಗೆ ಕಳೆದ್ರೆ ಈ ಲೈಕನ್ಸ್ ಅನ್ನೋದು ಇದಕ್ಕೆ ಜೀವಿಗಳು ಟ್ಯಾಕ್ಸಾನಮಿಯಲ್ಲಿ ಯಾವುದೇ ಕ್ಲಾಸಿಫಿಕೇಶನ್ ಇಟ್ಟಿಲ್ಲ. ಯಾವುದೇ ನಮ್ಸಿದ ಲೈಕನ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಲೈಕನ್ಸ್ ಬಗ್ಗೆ ಹೇಳ್ತಾ ಹೇಳಿದೆ. ಅಲ್ಲಿ ದಿಸ ಕಳೆದ್ರೆ ಅದನ್ನು ತೋರಿಸಿದ್ದೀನಿ. Lichens are nothing but what is called as composite organism formed by symbiotic association between two organisms. One is called algae, another called as fungus. Algae ಮತ್ತೆ fungus ಇಂದ ಆದರೆ ಶೈವಾಲಗಳು ಮತ್ತೆ fungi ಶಿಲೀಂಧ್ರಗಳಿಂದ ಆಗಿರುವಂತ ಒಂದು ಕಾಂಪೋಸಿಟ್ ಆರ್ಗನಿಸಮ್ called lichens. ಈ lichens ಇರ್ತಾವಲ್ಲ, ಈ ಆಲ್ಗಲ್ ಕಾಂಪೊನೆಂಟ್ ಗೆ ಫೈಕೋಬಯಾಂಟ್ ಅಂತ ಕರೆದ, ಫಂಗಲ್ ಕಾಂಪೊನೆಂಟ್ ಗೆ ಮೈಕೋಬಯಾಂಟ್ ಅಂತ ಕರೆದ. ಈ ಆಲ್ಗಲ್ ಕಾಂಪೊನೆಂಟ್ ಇದೆಲ್ಲ ಇಸ್ ಆಟೋಟ್ರೋಪಿಕ್. ಏನಾಗಿದೆ? ಆಟೋಟ್ರೋಪಿಕ್ ಇದ್ದು ಸತ ಆಹಾರವನ್ನು ತಯಾರು ಮಾಡುತ್ತೆ. ಈ ಒಂದು ಸತ ಆಹಾರವನ್ನು ತಯಾರು ಮಾಡುತ್ತೆ ಗ್ರೀನ್ ಕಲರ್. ಅಂಡ್ ಈ ಫಂಗಸ್ ಏನಿದೆ ಅದರಲ್ಲಿ ಎಟೋಟ್ರೋಪಿಕ್ ಆಹಾರ ತಯಾರು ಮಾಡೋದಿಲ್ಲ, ಹೆಟೆರೋಟ್ರೋಪಿಕ್. ಅಂಡ್ ಇದೇನ್ ಮಾಡುತ್ತೆ ಅಂದ್ರೆ ಇವೆರಡು ಯಾವ ತರ ಸಂಬಂಧ ಮ್ಯೂಚುವಲಿಟಿಕ್ ಅಸೋಸಿಯೇಷನ್, ಸಿಂಬಯಾಟಿಕ್ ಅಸೋಸಿಯೇಷನ್ ಒಂದಕ್ಕೊಂದು ಪೂರಕವಾಗಿದೆ. ಇದು ಆಹಾರವನ್ನು ತಯಾರು ಮಾಡಿ ಫಂಗಸ್ ಕೊಡುತ್ತೆ. ಫಂಗಸ್ ಏನ್ ಮಾಡುತ್ತೆ ಇದ್ರೊಳಗೆ ಇದ್ರ ಜೊತೆಗೆ ಇದರಲ್ಲಿ ಶೆಲ್ಟರ್ ಪಡ್ಕೊಳ್ಳುತ್ತೆ, ಇರ್ಲಿಕ್ಕೆ ಇದರಲ್ಲಿ ವಾಸಸ್ಥಳ ಪಡ್ಕೊಳ್ಳುತ್ತೆ. ಅಂಡ್ ಇಟ್ ಕ್ಯಾನ್ ಅಬ್ಸರ್ವ್ ದಿ ಮಿನರಲ್ಸ್ ಅಂಡ್ ವಾಟರ್ ಇಲ್ಲಿ ಎದೆ ಕೊಡುತ್ತೆ, ಆಲ್ಗೆ ಕೊಡುತ್ತೆ. ಹಂಗಾಗಿ ಎರಡು ಡಿ1 ಟೈಪ್ ಪ್ರಿನ್ಸಿಪಲ್ಸ್ ಮೇಲೆ ಜೀವಿಸ್ತವೆ ಅಂತ ಒಂದು ಕಾಂಪೋಸಿಟ್ ಆರ್ಗನಿಸಮ್ ಮಾಡಿಕೊಳ್ತೀವಿ. ಲೈಕ್ ಮ್ಯೂಚುವಲಿಟಿಕ್ ಅಸೋಸಿಯೇಷನ್ ಇದೆ ಇವೆರಡು ಸೇರಿರುವಂತಹ ಒಂದು ಜೀವಿನೇ ಮಾಡಿಕೊಳ್ಳ ಲೈಕನ್ಸ್. ವಾಟ್ ಇಸ್ ಮೈಕೋಬಯಾಂಟ್ ಅಂತ ಕೇಳ್ತಾರೆ. ಆಲ್ಗಲ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಪೈಕೋಬಯಾಂಟ್. ಶಾರ್ಟ್ ನೋಟಿಗೆ ವಾಟ್ ಇಸ್ ಲೈಕನ್ಸ್ ಗೆ ಕೇಳಬಹುದು ಪೈಕೋಬಯಾಂಟ್. ಅಂಡ್ ಫಂಗಲ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಮೈಕೋಬಯಾಂಟ್. ಎರಡು ಜೀವಿಗಳಿವೆ, ಮೈಕ್ರೋಬಯಾಂಟ್ ಅಂಡ್ ಮೈಕ್ರೋಬಯಾಂಟ್ ಅಂತ. ಎರಡು ಜೀವಿಗಳಲ್ಲಿ ಯಾವ ರೀತಿ ಪೂರಕವಾಗಿದ್ದಾವೆ? ಆಲ್ಗೆ ಸ್ವತಃ ಆಹಾರ ತಯಾರು ಮಾಡುತ್ತೆ, ಡಿಪೆಂಡ್ಸ್ ಫುಡ್ all and it can supply that foods put to the what called the fungus in turn and get shelter from the algae and it provides the what called the water and minerals to the plant to synthesize the food. ಹಿಂಗೆ ಈ ಲೈಕನ್ಸ್ ಅಂತ ಗುಡ್ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ದೇ ಆರ್ ಯೂಶಲಿ what called they found in the what certain twigs ನ ಅಲೆಗಳ ಮೇಲೆ ಪ್ಲಾಂಟ್ಸ್ ಮೇಲೆ ಕಂಡು ಬರ್ತದೆ. ಲಾಸ್ಟ್ ಕ್ಲಾಸ್ ತೋರಿಸಿದೆ. ಆ ಒಂದು ಈ ಒಂದು ಲೈಕನ್ಸ್ ಏನು ಇರ್ತಾವ ಪ್ಲಾಂಟ್ಸ್ ಮೇಲೆ ಇದೆ ಅಂದ್ರೆ ಇಟ್ಸ್ ಏರಿಯಾ ಇಸ್ ಫ್ರೀ ಫ್ರಮ್ ಪೊಲ್ಯೂಷನ್. ದೇ ಆರ್ ದಿ ಗುಡ್ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್. ಇಫ್ ದಿ ಲೈಕನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಟ್ರೀ ಟ್ರಂಕ್ then it's called as that area is free from pollution. ಅದಕ್ಕೆ ಅಂತ ಯಾವ ಪೊಲ್ಯೂಷನ್ ಇರ್ತಾ ಅಂತ ಏರಿಯಾದಲ್ಲಿ ಬೆಳೆಯೋದಿಲ್ಲ. Lichens are the good indicators of pollution. This completes this chapter what we call them as a biological classification. Okay, thank you.